ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜವು ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮನಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 6ನೆಯ ಸ್ಕಂದದ ಕಥಾನಕದಲ್ಲಿ ಅಜಾಮಿಳ ವೃತ್ತಾಂತವನ್ನು ನಾವು ನಿನ್ನೆಯ ದಿವಸ ಶ್ರವಣ ಮಾಡಿದ್ದೇವೆ. ಮುಂದೆ ದಕ್ಷ ಪ್ರಜಾಪತಿಯ ಕಥಾನಕ ಈ 6ಠ ಸ್ಕಂದದಲ್ಲಿ ಬರ್ತದೆ. ದಕ್ಷ ಪ್ರಜಾಪತಿಗೆ ಪಾಂಚಜನಿ ಅನ್ನುವ ಪತ್ನಿ. ಆಕೆಯಲ್ಲಿ ದಕ್ಷ ಒಟ್ಟು ಹರಿಯಶ್ವ ಅನ್ನುವ ಹೆಸರಿನ 10,000 ಮಕ್ಕಳಿಗೆ ಜನ್ಮವನ್ನು ಕೊಡ್ತಾನೆ. ಹಿಂದೆ ಎಲ್ಲ ಈ 1 ಜನ ಮಕ್ಕಳು 2 ಜನ ಮಕ್ಕಳು ಅದೆಲ್ಲ ಇಲ್ಲ. 10,000 1,000 ಈ ರೀತಿಯೇ ಸಂತಾನದ ಕ್ರಮ. ಹರಿಯಶ್ವ ಸಂಜ್ಞಾನ್ ಅಯುತಂ ಪುತ್ರಾನ್ ಅಜನಯದ್ ವಿಭು. ಈ 10,000 ಜನಕ್ಕೂ ಹೆಸರು ಏನು ಅಂತೇಳಿದರೆ ಹರಿಯಶ್ವರು ಅಂತ ಹೆಸರು. ಹರಿಯಶ್ವ ಅಂತ ಯಾಕೆ ಹೆಸರು ಅಂದರೆ ಹರಿತ ಬಣ್ಣದ, ಹರಿತ ಅಂತೇಳಿದರೆ ಸ್ವಲ್ಪ ಬಿಳಿ ಮತ್ತು ಪಚ್ಚೆ ಸೇರಿರ್ತಕ್ಕಂತಹ ಬಣ್ಣದ ಕುದುರೆಗಳಲ್ಲಿ ಓಡಾಡ್ತಕ್ಕಂತಹ ಒಟ್ಟು 10,000 ಜನ ಮಕ್ಕಳು ಪಾಂಚಜನಿಯಲ್ಲಿ ದಕ್ಷ ಪ್ರಜಾಪತಿಗೆ ಜನಿಸ್ತಾರೆ. ಈ 10,000 ಜನ ಅವರು ಅಪೃಥಕ್ ಧರ್ಮಶಾಲಿಗಳು. ಅಂದರೆ ಒಬ್ಬರಿಗೆ ಹಸಿವಾದರೆ 10,000 ಜನಕ್ಕೂ ಹಸಿವು. ಒಬ್ಬರು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡ್ರು ಅಂದರೆ 10,000 ಜನರು ಕೂಡ ಆ ವಿಷಯದಲ್ಲಿ ನಿಷ್ಣಾತರಾಗ್ತಾರೆ. ಹೀಗೆ ಒಂದೇ ರೀತಿಯ ಮನಸ್ಥಿತಿಯುಳ್ಳಂತಹ ಒಟ್ಟು 10,000 ಜನ ಮಕ್ಕಳು. ಆ ಮಕ್ಕಳು ತಂದೆ ಒಂದು ಆದೇಶ ಕೊಟ್ಟ. ದಕ್ಷ 10,000 ಮಕ್ಕಳಿಗೂ ಒಂದು ಆದೇಶ ಕೊಟ್ಟ, ನೀವು ಸೃಷ್ಟಿ ಪ್ರಕ್ರಿಯೆಯನ್ನು ಮಾಡಬೇಕು. ಯಾಕಂದರೆ ಇದು ಸೃಷ್ಟಿಯ ಪ್ರಾರಂಭದ ಕಾಲ. ಈ ದೇಶದಲ್ಲಿ ಅನೇಕ ಪ್ರಜೆಗಳು ಹುಟ್ಟಬೇಕು. ಆದ್ದರಿಂದ ನೀವು ವಿವಾಹಿತರಾಗಿ ಸೃಷ್ಟಿಯನ್ನು ಮುಂದುವರಿಸಿರಿ ಅಂತ ದಕ್ಷ ಹೇಳಿದ. ಸರಿ, ಸೃಷ್ಟಿ ಮಾಡಬೇಕು ಅಂತಾದರೆ ಮೊದಲು ಭಗವಂತನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ಈ 10,000 ಜನ ನಾರಾಯಣ ಸರೋವರಕ್ಕೆ ಬರ್ತಾರೆ. ಪಶ್ಚಿಮದ್ದಾದ ದಿಕ್ಕಿಗೆ ಹೋಗಿ ನಾರಾಯಣ ಸರೋವರ, ಬಿಂದು ಸರೋವರದ ಹತ್ತಿರದಲ್ಲಿರತಕ್ಕಂತಹ ನಾರಾಯಣ ಸರೋವರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ಕೂಡಲೇ ಅವರ ಮನಸ್ಸು ಮದುವೆ ಆಗಬೇಕಾ ಅಂತ ಪ್ರಶ್ನೆ ಬರುವುದಕ್ಕೆ ಪ್ರಾರಂಭ ಆಗ್ತದೆ. ಮೊದಲು ಇಲ್ಲಿ ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡಿ ದೇವರ ಧ್ಯಾನ ಮಾಡಿ ದೇವರ ಅನುಗ್ರಹವನ್ನು ಪಡೆದು ಆಮೇಲೆ ನಾವು ವಿವಾಹಿತರಾಗುವುದು ಅನ್ನುವ ಸಂಕಲ್ಪ ಮಾಡಿಕೊಂಡು ಬಂದಿದ್ದರು ಅವರು. ಆದರೆ ಇಲ್ಲಿ ನಾರಾಯಣ ಸರೋವರದ ನೀರಿನಲ್ಲಿ ಸ್ನಾನ ಮಾಡಿದ ಮೇಲೆ ಅವರಿಗೆ ಸಂಸಾರ ಬೇಕಾ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಅದು ನಾರಾಯಣ ಸರಸ್ಸಿನ ಪ್ರಭಾವ. ಮನಸ್ಸಿನಲ್ಲಿ ಒಂದು ರೀತಿಯ ವೈರಾಗ್ಯ ಭಾವ ಮೂಡುವುದಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟರಲ್ಲಿ ಅವರಿಗೆ ನಾರದರು ಕಾಣಿಸಿಕೊಡ್ತಾರೆ. ನಾರದರು ಅಂತೇಳಿದರೆ ಈ ಹರಿಯಶ್ವರ ಚಿಕ್ಕಪ್ಪ ಆಗಬೇಕು. ಯಾಕಂದರೆ ದಕ್ಷ ಪ್ರಜಾಪತಿ ಅಂತೇಳಿದರೆ ಚತುರ್ಮುಖ ಬ್ರಹ್ಮನ ಮಗ, ನಾರದನು ಕೂಡ ಚತುರ್ಮುಖ ಬ್ರಹ್ಮನ ಮಗ. ಹಾಗಾಗಿ ದಕ್ಷನ ತಮ್ಮನಾದಂತಹ ನಾರದ ತನ್ನ ಅಣ್ಣನ ಮಕ್ಕಳಾದಂತಹ ಈ 10,000 ಹರಿಯಶ್ವರ ಸನಿಹಕ್ಕೆ ಬರ್ತಾನೆ. ಬಂದು, ನೀವೇನು ಮಾಡ್ತಾ ಇದ್ದೀರಿ? ಸಂಸಾರ ಮಾಡಿಕೊಂಡು ಮಕ್ಕಳನ್ನು ಪಡೆದು ವಂಶವನ್ನು ವಿಸ್ತಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಿ. ಆದರೆ ಇದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಈ ನಾರದರ ಪ್ರಶ್ನೆ ಕೇಳಿ ಆಶ್ಚರ್ಯ ಆಗ್ತದೆ ಆ ಹರಿಯಶ್ವರಿಗೆ. ಯಾಕಂದರೆ ನಾರದರು ಸ್ವತಃ ವಿವಾಹವಾದವರಲ್ಲ, ಅವರು ತ್ರಿಲೋಕ ಸಂಚಾರ ಮಾಡಿಕೊಂಡಿರತಕ್ಕಂಥದ್ದು. ಆದರೆ ವಸ್ತುತಃ
ಈ ಹರಿಯೇಶ್ವರಿಗೆ ತಮ್ಮ ಚಿಕ್ಕಪ್ಪನ ಬಗ್ಗೆ ಅಷ್ಟು ಜ್ಞಾನ ಇಲ್ಲ. ಅವರೇನು ತಿಳ್ಕೊಂಡಿದ್ದಾರೆ ಅಂತೇಳಿದರೆ, ನನ್ನ ಚಿಕ್ಕಪ್ಪನಾದಂತಹ ನಾರದ ವಿಷ್ಣು ಭಕ್ತ, ನಿರಂತರ ನಾರಾಯಣನ ನಾಮಸ್ಮರಣೆಯನ್ನು ಮಾಡಿಕೊಂಡಿರ್ತಕ್ಕಂಥವ, ನಾರಾಯಣನ ಗಾನವನ್ನು ಲೋಕದಲ್ಲೆಲ್ಲ ಪ್ರಸಾರ ಮಾಡ್ತಾ ನಾರಾಯಣ ಮಹಾತ್ಮೆಯನ್ನು ಅಲ್ಲಲ್ಲಿ ಪ್ರವಚನ ಮಾಡತಕ್ಕಂತಹ ಒಬ್ಬ ವಿಷ್ಣು ಭಕ್ತ ಅಂತ ಇಷ್ಟು ಮಾತ್ರ ಪರಿಜ್ಞಾನ ಇದೆ. ನಾರದರು ಹೇಳಿದಾಗ, ನೀವು ಏನು ಮಾಡ್ತಾ ಇದ್ದೀರಿ, ಸಂಸಾರ ಅನ್ನೋದು ಅದೊಂದು ಕೂಪ, ಸಂಸಾರ ಕೂಪದಲ್ಲಿ ಬಿದ್ದ ಮೇಲೆ ಏಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದಾಗ ಇವರಿಗೆ ಏನು ಅಂತ ಅರ್ಥ ಆಗೋದಿಲ್ಲ. ಯಾಕಂದರೆ ಸಂಸಾರದಲ್ಲಿ ಒಮ್ಮೆ ಬಿದ್ದವನಿಗೆ ಅದು ಎಷ್ಟು ಕಷ್ಟ ಅಂತ ಅರ್ಥ ಆಗ್ತದೆ ಹೊರತು ಸಂಸಾರವನ್ನು ದೂರದಿಂದ ನೋಡಿದ ವ್ಯಕ್ತಿಗೆ ಅದು ಹೇಗೆ ಏನು ಅಂತ ನಾರದರು ಹೇಳಿದ್ದು ಅರ್ಥ ಆಗಲಿಲ್ಲ. ಏನು ಅಂತ ಪ್ರಶ್ನೆ ಮಾಡ್ತಾರೆ ನಾರದರ ಹತ್ರ, ಯಾಕೆ ಸಂಸಾರದಲ್ಲಿರಬಾರ್ದು, ನಾವು ಸಂಸಾರದಲ್ಲಿ ಇಲ್ಲದೆ ಕೇವಲ ಆತ್ಮಶ್ರೇಯಸ್ಸನ್ನು ಸಾಧನೆ ಮಾಡಿಕೊಂಡ್ರೆ ದೇವರು ಪ್ರೀತನಾಗುವುದಿಲ್ಲ ಅಂತ ಕೇಳಿದ್ದೇವೆ. ಯಾಕಂದರೆ ಒಂದು ಇತಿಹಾಸದ ಕಥೆ, 4 ಜನ ವಿದ್ಯಾರ್ಥಿಗಳು ಗುರುಕುಲದಲ್ಲಿ 12 ವರ್ಷ ಅಧ್ಯಯನ ಮುಗಿಸಿದರು. ಅಧ್ಯಯನ ಮುಗಿದ ಮೇಲೆ ತಮ್ಮ ಮನೆಗೆ ಹೊರಡಬೇಕು, ಅವರು ಸ್ನಾತಕರಾಗಿ ತಮ್ಮ ಮನೆಗೆ ಹೊರಡಬೇಕು. ಮನೆಗೆ ಹೊರಟವರು ಒಂದು ಮರದ ಅಡಿಯಲ್ಲಿ ಮಧ್ಯಾಹ್ನದ ಬಿಸಿಲಿಗೆ ವಿಶ್ರಾಂತಿಯನ್ನು ತಗೊಂಡು ಅಲ್ಲಿ ಅವರು ಪರಸ್ಪರ ಚರ್ಚೆ ಮಾಡುವುದಕ್ಕೆ ಪ್ರಾರಂಭಿಸಿದರು. ನಾವೀಗ ಗುರುಕುಲದ ಅಧ್ಯಯನ ಮುಗಿಸಿದ್ದೇವೆ, ಮನೆಗೆ ಹೋದ್ವಿ ಅಂತಾದರೆ ಮದುವೆ ಮಾಡಿ ಸಂಸಾರದಲ್ಲಿ ನಮ್ಮನ್ನು ಕಟ್ಟ ಹಾಕ್ತಾರೆ. ಸಂಸಾರ ಅನ್ನೋದು ಭಯಾನಕವಾದದ್ದು. ಅಲ್ಲಿ ಬಿದ್ವಿ ಅಂತಾದರೆ ನಾವು ಇನ್ನೊಬ್ಬರಿಗೋಸ್ಕರವೇ ಬದುಕಬೇಕಾದಂತಹ ಪ್ರಸಂಗ ಬರ್ತದೆ. ಅದಕ್ಕಿಂತ ಆತ್ಮಶ್ರೇಯಸ್ಸನ್ನು ಸಾಧಿಸುವುದಕ್ಕೋಸ್ಕರ ನಾವು ವಿವಾಹಿತರಾಗದೆ ಇಲ್ಲಿಂದಲೇ ಕಾಡಿಗೆ ಹೋಗಿ ಕಾಡಿನಲ್ಲಿ ತಪಶ್ಚರ್ಯ ಮಾಡೋಣ ಅಂತ ಅವರು ಪರಸ್ಪರ ಮಾತಾಡಿ ಒಂದು ನಿರ್ಧಾರ ಮಾಡಿದರು. ಮರದ ಅಡಿಯಲ್ಲಿ ಕುಳಿತು ಇಷ್ಟು ನಿರ್ಧಾರ ಮಾಡಿದರೆ ಮರದಲ್ಲಿದ್ದಂತಹ ಒಂದು ಹಕ್ಕಿ ಅವರನ್ನು ಕುರಿತು ಸಂಬೋಧನೆ ಮಾಡಿತು. ಹೇಡಿಗಳಿರಾ ಅಂತ ಸಂಬೋಧನೆ ಮಾಡಿತು. ಇವರಿಗೆ ಆಶ್ಚರ್ಯ ಆಯಿತು, ನಮ್ಮನ್ನು ಹೇಡಿಗಳೇ ಅಂತ ಕರೆಯುವ ವ್ಯಕ್ತಿ ಯಾರು ಅಂತ ಆಕಾಶ ನೋಡ್ತಾರೆ. ಮರದಲ್ಲಿರ್ತಕ್ಕಂಥ ಒಂದು ಹಕ್ಕಿ ಹೇಡಿಗಳೇ ಅಂತ ಕರೆದಿತ್ತು. ನಮ್ಮನ್ನು ಬೈತಾ ಇದೆಯಲ್ಲ ಅಂತ ಹಕ್ಕಿಯನ್ನು ದುರುಗುಟ್ಟಿ ನೋಡಿದರು. ನೋಡಿದಾಗ ಹಕ್ಕಿ ಇವರಿಗೆ ಉಪದೇಶ ಮಾಡಿತು, ನೀವು ಹೇಡಿಗಳಲ್ಲಿದೆ ಮತ್ತೇನು, ಸಂಸಾರಕ್ಕೆ ಹೆದರಿ ಅದಕ್ಕೆ ಬೆನ್ನು ಹಾಕಿ ಓಡ್ತಾ ಇದ್ದೀರಿ, ನೀವು ನಿಮ್ಮನ್ನು ಉದ್ಧರಿಸಿಕೊಂಡ್ರೆ ಸಾಕು ಅಂತ ಆಲೋಚನೆ ಮಾಡಿದ್ದೀರಿ. ವಸ್ತುತಃ ಒಬ್ಬ ವ್ಯಕ್ತಿ ತಾನು ಉದ್ಧಾರ ಆಗುವುದರ ಜೊತೆಗೆ 4 ಜನರ ಉದ್ಧಾರಕ್ಕೆ ಪ್ರಯತ್ನಿಸಿದರೆ ಅದು ನಿಜವಾದ ಉದ್ಧಾರ. ಒಂದು ವಿವಾಹವಾಗಿ 4 ಮಕ್ಕಳನ್ನು ಹೆತ್ತು ಸಲಹಿ ಆ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡಿದಿ ಅಂತಾದರೆ ಅದು ನಿನ್ನ ಸಂಸಾರದ ಸಾರ್ಥಕ್ಯ. ಸಂಸಾರದಲ್ಲಿ ಗೃಹಸ್ಥ ಹೇಗಿರಬೇಕು, ಒಂದು ನದಿಯಲ್ಲಿ ಒಂದು ತರಗೆಲೆ ತೇಲ್ತಾ ಇರ್ತದೆ, ಇನ್ನೊಂದು ದೋಣಿ ತೇಲ್ತಾ ಇರ್ತದೆ. ಒಬ್ಬ ಗೃಹಸ್ಥ ನದಿಯಲ್ಲಿರುವ ದೋಣಿಯ ಹಾಗಿರಬೇಕೇ ಹೊರತು ನದಿಯಲ್ಲಿ ತೇಲುವ ತರಗೆಲೆಯ ಹಾಗೆ ಇರಬಾರ್ದು. ನದಿಯಲ್ಲಿರುವ ತರಗೆಲೆಯ ಮೇಲೆ ಏನಾದರೂ ಒಂದು ಪ್ರಾಣಿ ಬಂದು ಕೂತರೆ ಅದು ಮುಳುಗುತ್ತೆ, ಅದರ ಮೇಲೆ ಕುಳಿತಂತಹ ಪ್ರಾಣಿಯನ್ನು ಕೂಡ ಮುಳುಗಿಸುತ್ತೆ. ಒಬ್ಬ ಗೃಹಸ್ಥ ತರಗೆಲೆಯ ಹಾಗಿರಬಾರ್ದು. ಅವನ ಮನೆಗೆ ಯಾರಾದರೂ ಅತಿಥಿಗಳು ಬಂದರು ಅಂತಾದರೆ ಮನೆಯಲ್ಲಿ ಇವನಿಗೂ ಉಪವಾಸ ಅತಿಥಿಗಳಿಗೂ ಉಪವಾಸ ಅನ್ನುವ ಸ್ಥಿತಿ ಇರಬಾರ್ದು. ಅಥವಾ ಮನೆಗೆ ಒಬ್ಬರು ಅತಿಥಿಗಳು ಬಂದರೆ ಇವತ್ತು ಮಠದಲ್ಲಿ ಭಾರಿ ದೊಡ್ಡ ಕಾರ್ಯಕ್ರಮ ಇದೆ ಅಲ್ಲಿಗೆ ಹೋಗುವ ಅಂತ ಕರ್ಕೊಂಡು ಹೋಗೋ ಸ್ಥಿತಿಯಲ್ಲಿರಬಾರ್ದು. ತಮ್ಮ ಮನೆಯಲ್ಲೇ 4 ಜನರಿಗೆ ಅನ್ನ ಹಾಕಿ ಸಲಹುವ ಸ್ಥಿತಿಯಲ್ಲಿ ಒಬ್ಬ ಗೃಹಸ್ಥ ಇರಬೇಕು. ದೋಣಿಯ ಹಾಗೆ ನದಿಯ ನೀರಿನಲ್ಲಿರತಕ್ಕಂತಹ ದೋಣಿ ತಾನು ತೇಲ್ತಾ ಇರ್ತದೆ, ತನ್ನಲ್ಲಿ ಕುಳಿತಂತಹ 4 ಜನರನ್ನು ತೇಲಿಸುತ್ತೆ, ಅವರನ್ನು ತೇಲಿಸಿ ನದಿಯನ್ನು ದಾಟಿಸುತ್ತೆ. ಹಾಗೆ ಒಬ್ಬ ಗೃಹಸ್ಥನೂ ಕೂಡ ತಾನು 4 ಜನರಿಗೆ ಅನ್ನ ಹಾಕಿ ಅವರಿಗೆ ಜ್ಞಾನವನ್ನು ಕೊಟ್ಟು ಈ ಸಂಸಾರವೆಂಬಂತಹ ನದಿಯನ್ನು ದಾಟಿಸುವ ಕೆಲಸ ಮಾಡಬೇಕು. ಅದು ಬಿಟ್ಟು ಸಂಸಾರದಲ್ಲಿ ಇನ್ನೊಬ್ಬರನ್ನು ನಾವು ವಿವಾಹವಾಗಿ ಸಂಸಾರ ಮಾಡಿದ್ದೀವಿ ಅಂತಾದರೆ ನಾವು ನಮ್ಮನ್ನೇ ನಾವು ಇನ್ನೊಬ್ಬರ ಜೀವನಕ್ಕೋಸ್ಕರ ಅರ್ಪಿಸಿಕೊಂಡ ಹಾಗಾಗ್ತದೆ, ಏನು ಸಾಧನೆ ಮಾಡಲಿಕ್ಕಾಗ್ತದೆ ಅಂತ ನೀವು ಹೆದರಿಕೊಂಡು ಹೋಗ್ತಾ ಇದ್ದೀರಲ್ಲ, ನಿಮ್ಮನ್ನು ಹೇಡಿಗಳು ಅಂತ ಕರೆಯದೆ ಮತ್ತೇನು ಕರಿಬೇಕು ಅಂತ ಮರದಲ್ಲಿದ್ದಂತಹ ಹಕ್ಕಿ ಮಾತಾಡಿತು. ಮರದಲ್ಲಿದ್ದಂಥ ಹಕ್ಕಿ ಮತ್ತೆ ಯಾರೂ ಅಲ್ಲ, ಸಾಕ್ಷಾತ್ ದೇವೇಂದ್ರನೇ ಹಕ್ಕಿಯಾಗಿ ಬಂದು ಸಂಸಾರದ ಮಹತ್ವವನ್ನು ಅವರಿಗೆ ಉಪದೇಶ ಮಾಡಿ, ಸಂಸಾರ ಯಾವಾಗ ದೇವೇಂದ್ರನಿಂದ ಉಪದೇಶ ಪಡೆದರೂ ಆಮೇಲೆ ಆ 4 ಮಕ್ಕಳು ಕೂಡ ಕನ್ಯಾರ್ಥಿ ಅಂತ ಹೇಳಿಕೊಂಡು ಗೃಹಸ್ಥರ ಮನೆಗೆ ಹೋಗಿ ಹೆಣ್ಣನ್ನು ವಿವಾಹವಾಗಿ ಋಷಿಗಳಾದರು. ಹಾಗಾದರೆ ಗೃಹಸ್ಥನಾಗಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಬರ್ತದೆ ಅಂತ ನಾವು ಕೇಳಿದ್ದೇವೆ. ಹಾಗಿರುವಾಗ ನಾರದರು ಹೀಗೆ ಯಾಕೆ ಹೇಳ್ತಾರೆ ಅಂತ ಈ ಹರ್ಯಶ್ವ ಅನ್ನುವ 10,000 ಮಂದಿಗೆ ಆಶ್ಚರ್ಯವಾಗ್ತದೆ. ಆಗ ನಾರದರು ಹೇಳ್ತಾರೆ, ಉವಾಚ ಚಾಥ ಹರ್ಯಶ್ವಾಹ
ಕಥಂ ಸ್ರಕ್ಷ್ಯತ ವೈ ಪ್ರಜಾ ಅದೃಷ್ಟ್ವಾಂತಂ ಭ್ರುವೋ ಯೂಯಂ ಬಾಲಿಶಾಬತ ಪಾಲಕಾ. ನಾರದರು ಹೇಳಿದರು, ನೀವು ವಿವಾಹವಾಗಿ ಲೋಕದಲ್ಲಿ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು, ಮಕ್ಕಳನ್ನು ಹೆರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಈ ಭೂಮಿ ಎಷ್ಟು ವಿಸ್ತಾರ ಇದೆ ಅಂತ ತಿಳಿಯದೆ ನೀವು ಪ್ರಪಂಚದಲ್ಲಿ ಸಂಸಾರದ ವಿಸ್ತಾರವನ್ನು ಹೇಗೆ ಮಾಡ್ತೀರಿ? ಸ್ವಲ್ಪ ಪ್ರಪಂಚ ಭೂಮಿ ಎಷ್ಟು ದೊಡ್ಡದಿದೆ ಅಂತ ಸ್ವಲ್ಪ ನೋಡಿಕೊಂಡು ಹೋಗಿ, ಅದನ್ನು ನೋಡಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಈ 10,000 ಮಂದಿಯೂ ಕೂಡ ಪ್ರಪಂಚ ಎಷ್ಟು ದೊಡ್ಡದಿದೆ ಅಂತ ಒಂದು ಸಲ ನೋಡಿ ಪ್ರಪಂಚವನ್ನು ಅರ್ಥ ಮಾಡಿಕೊಂಡು ಆಮೇಲೆ ಸಂಸಾರ ಮುಂದುವರಿಸುವುದು ಅಂತ ತಿರುಗಾಟಕ್ಕೆ ಹೊರಟು. ತಿರುಗಾಟಕ್ಕೆ ಹೋದವರು ಎಷ್ಟು ಸಮಯ ಆದರೂ ಬರಲಿಲ್ಲ, ಇವತ್ತಿನ ತನಕವೂ ಬರಲಿಲ್ಲ. ಅವರು ಪ್ರಪಂಚ ತಿರುಗಾಟಕ್ಕೆ ಹೋಗಿದ್ದಾರೆ, ಆ 10,000 ಜನ ಬರಲೇ ಇಲ್ಲ. ಇದರ ಜೊತೆಗೆ ನಾರದರು ಅವರಿಗೆ ಕೆಲವು ಒಗಟುಗಳನ್ನು ಹೇಳಿದರು. ಅವರು ಹೇಳಿದರು, ತಥೀಕ ಪುರುಷಂ ರಾಜ್ಯಂ ಬಿಲಂ ಚಾದೃಷ್ಟ ನಿರ್ಗಮಂ ಬಹುರೂಪಾಂ ಸ್ತ್ರಿಯಂ ಚಾಪಿ ಪುಮಾಂಸಂ ಪುಂಶ್ಚಲೀಪತಿಂ. ಒಬ್ಬನೇ ಪುರುಷ ಉಳ್ಳಂತಹ ಒಂದು ರಾಜ್ಯ ಇದೆ. ಆ ರಾಜ್ಯದಲ್ಲಿ ಒಂದು ಬಿಲ ಇದೆ. ಆ ಬಿಲಕ್ಕೆ ಹೋಗಲಿಕ್ಕೆ ಆಗ್ತದೆ, ಆದರೆ ಹಿಂದಕ್ಕೆ ಬರಲಿಕ್ಕಾಗೋದಿಲ್ಲ. ಅಲ್ಲಿ ಒಬ್ಬಳು ಹೆಣ್ಣಿದ್ದಾಳೆ, ಆಕೆ ಬಹುರೂಪಳು, ಬೇರೆ ಬೇರೆ ರೂಪವನ್ನು ಧರಿಸ್ತಾ ಇರ್ತಾಳೆ. ಓತಿಕೇತದ ಹಾಗೆ ಬಣ್ಣ ಬದಲಾಯಿಸ್ತಕ್ಕಂಥ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಒಬ್ಬ ಪುರುಷ ಇದ್ದಾನೆ, ಅವನು ಪುಂಶ್ಚಲೀಪತಿ, ಅಂದರೆ ವೇಶ್ಯೆಯ ಗಂಡನಾಗಿರತಕ್ಕಂಥ ಒಬ್ಬ ಪುರುಷ ಇದ್ದಾನೆ. ಇದನ್ನೆಲ್ಲ ನೀವು ತಿಳಿಯದೆ ಅದು ಹೇಗೆ ನೀವು ಪ್ರಜಾ ಸೃಷ್ಟಿ ಮಾಡ್ತೇನೆ ಅಂತ ಹೊರಡ್ತಾ ಇದ್ದೀರಿ? ಇನ್ನೊಂದು ವಿಷಯ ಗೊತ್ತಾ? ನದೀಂ ಉಭಯತೋ ವಾಹಾಂ. ಒಂದು ನದಿ ಇದೆ, ಅದು ಆ ಕಡೆಗೂ ಹರಿಯುತ್ತೆ, ಈ ಕಡೆಗೂ ಹರಿಯುತ್ತೆ. ಸಾಮಾನ್ಯ ನದಿ ಪೂರ್ವದಿಂದ ಹರಿತಾ ಇದೆ ಅಂದರೆ ಪಶ್ಚಿಮದ ಕಡೆಗೆ ಹರಿಬೇಕು. ಆದರೆ ಈ ನದಿ ಹಾಗಲ್ಲ, ಅದು ಪೂರ್ವದ ಕಡೆಗೂ ಹರಿಯುತ್ತೆ, ಪಶ್ಚಿಮದ ಕಡೆಗೂ ಹರಿಯುತ್ತೆ. ಎರಡೂ ಕಡೆಗೂ ಹರಿಯುವ ಒಂದು ನದಿ ಇದೆ. ಪಂಚಾದ್ಭುತಂ ಗೃಹಂ. ಅಷ್ಟೇ ಅಲ್ಲ, ಒಂದು ಅದ್ಭುತವಾದ ಮನೆ ಇದೆ. ಅದು 25ರಿಂದ ಕೂಡಿದ ಮನೆ. ಪಂಚಾದ್ಭುತ. ಪಂಚ ಅಂದರೆ 5x5, 25ರಿಂದ ಕೂಡಿದ ಅದ್ಭುತವಾದ ಒಂದು ಮನೆ ಇದೆ. ಅಷ್ಟೇ ಅಲ್ಲ, ಒಂದು ಹಂಸ ಇದೆ. ಅದು ವಿಚಿತ್ರವಾದ ಕಥೆಗಳನ್ನು ಹೇಳ್ತಕ್ಕಂಥ ಒಂದು ಹಂಸ ಇದೆ. ಇನ್ನೊಂದು ಕತ್ತಿ ಇದೆ, ಅತ್ಯಂತ ಹರಿತವಾದ ಕತ್ತಿ. ಆ ಕತ್ತಿ ಸುತ್ತುತ್ತಾ ಇದೆ. ಸುತ್ತುವ ಕತ್ತಿಗೆ ಯಾರು ಸಿಕ್ಕಿದ್ರೂ ಕತ್ತರಿಸಿ ಹೋಗುತ್ತೆ. ಅಂಥ ಕತ್ತಿಯ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು? ಒಟ್ಟು ಒಗಟು ಇದೆ. ಈ ರೀತಿಯ ಒಂದು ಒಗಟು ಕೇಳ್ತಾರೆ. ಈ ಮಕ್ಕಳಿಗೆ ತನ್ನಿಶಮ್ಯಾಥ ಹರ್ಯಶ್ವಾಹ ಔತ್ಪತ್ತಿಕ ಮನೀಷಯ ವಾಚಕೂಟಂಚ ದೇವರ್ಷೇ ಸ್ವಯಂ ವಿಮಭೃಷುರ್ಧಿಯ. ಈ 10 ಜನರು ಕೂಡ ಕೂತು ಒಂದು ದುಂಡು ಮೇಜಿನ ಪರಿಷತ್ತಿದ್ದ ಹಾಗೆ ಸುತ್ತ ರಾಶಿ ಬಿದ್ದರು. ಈ 10,000 ಜನ 10,000 ಜನ ಕೂತು ಇವರು ಏನು ಹೇಳಿದ್ದಾರೆ ನಮ್ಮ ಚಿಕ್ಕಪ್ಪ ಹೇಳಿ ಹೊರಟೋಗಿದ್ದಾರೆ ಅವರು. ಅದು ಏನು ಪಂಚಾದ್ಭುತ ಗೃಹ ಅಂದರೆ ಏನರ್ಥ? ಉಭಯತೋ ವಾಹವಾದ ನದಿ, ಆ ಕಡೆಗೂ ಈ ಕಡೆಗೂ ಹರಿಯತಕ್ಕಂತಹ ನದಿ ಅಂತ ಹೇಳಿದರೆ ಏನರ್ಥ? ಒಂದು ಪುರುಷ ಉಳ್ಳಂತಹ ರಾಜ್ಯ, ಪುಂಶ್ಚಲೀಪತಿಯಾದಂತಹ ಒಬ್ಬ ಪುರುಷ, ಜೊತೆಗೆ ಒಬ್ಬಳು ಸ್ತ್ರೀ, ಅದ್ಭುತವಾದ ಬಿಲಕ್ಕೆ ಹೋಗಲಿಕ್ಕಾಗ್ತದೆ ಬರಲಿಕ್ಕಾಗುವುದಿಲ್ಲ ಅನ್ನುವ ಬಿಲ, ಇದೆಲ್ಲ ಏನು ಕಥೆ ಅಂತ ಅವರು ವಿಮರ್ಶೆ ಮಾಡ್ತಾ ಕೂತರು. ಭೂಕ್ಷೇತ್ರಂ ಬೀಜ ಸಂನ್ಯಸ್ಯ ಯದನಾದಿ ನಿಬಂಧನಂ ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಮಸತ್ಕರ್ಮಭಿರ್ಭವೇತ್ ಏಕ ಏವ ಈಶ್ವರಸ್ತುರ್ಯಃ ಭಗವಾನ್ ಸ್ವಾಶ್ರಯಃ ಪರಃ ತಮದೃಷ್ಟ್ವಾ ಭವಂ ಪುಂಸಃ ಕಿಮಸತ್ಕರ್ಮಭಿರ್ಭವೇತ್. ಅವರೇ ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡಿದರು. ಒಬ್ಬನೇ ಪುರುಷ ಉಳ್ಳ ರಾಜ್ಯ ಇದೆ ಅಂತ ಹೇಳಿದ್ದಾರೆ. ಆ ಒಬ್ಬ ಪುರುಷ ಯಾರು? ರಾಜ್ಯ ಯಾವುದು ಅಂದರೆ, ರಾಜ್ಯ ಅಂದರೆ ಈ ಶರೀರ. ಈ ಶರೀರದಲ್ಲಿರುವ ಪುರುಷ ಅಂತೇಳಿದರೆ ಜೀವ. ಆದರೆ ಆ ಜೀವನಿಗೆ ಒಬ್ಬ ಒಡೆಯ ಅಲ್ಲಿದ್ದಾನೆ. ಆ ಒಡೆಯ ಯಾರು? ಅವನು ಪರಮಾತ್ಮ. ಹಾಗಾದರೆ ದ್ವೌ ಸುಪರ್ಣವು ಸಯುಜೌ ಸಖಾಯೋ ಅಂತ ಈ ಶರೀರದಲ್ಲಿ ಒಟ್ಟು 2 ಪುರುಷರಿದ್ದಾರೆ. ಒಬ್ಬ ಪುರುಷ ಶರೀರದಲ್ಲಿದ್ದುಕೊಂಡು ಕ್ಷೀಣವಾಗ್ತಾ ಇದ್ದಾನೆ, ಒಬ್ಬ ಪುರುಷ ಶರೀರದಲ್ಲಿದ್ದುಕೊಂಡು ಪ್ರವರ್ಧಮಾನನಾಗ್ತಾ ಇದ್ದಾನೆ. ಶರೀರದಲ್ಲಿದ್ದು ಶರೀರದ ಇಂದ್ರಿಯಗಳ ಮೂಲಕ ವಿಷಯಭೋಗಗಳನ್ನು ಯಾರು ನಿರಂತರ ಅಭಿಲಷಿಸಿ ಸಾಕ್ತಾ ಇದ್ದಾನೆ, ಅಂತಹ ಜೀವ ಈ ಶರೀರದಲ್ಲಿ ಕ್ಷೀಣನಾಗ್ತಾ ಇದ್ದಾನೆ. ತಿನ್ನುವ ಹಕ್ಕಿ ಬಡವಾಗೈತೆ ಅಂತ ದಾಸರು ಹೇಳ್ತಾರಲ್ಲ, ಅನಷ್ಟನ್ನನ್ಯೂ ಅಭಿಚಾಕಶೀತಿ ಅಂತ. ಈ ಶರೀರದಲ್ಲಿ ಇಂದ್ರಿಯಗಳ ಮೂಲಕ ಶಬ್ದಸ್ಪರ್ಶ ರೂಪರಸಗಂಧಗಳ ಉಪಭೋಗದಲ್ಲಿ ತೊಡಗಿರತಕ್ಕಂತಹ ಜೀವ ಆತ ಕ್ಷೀಣನಾಗ್ತಾ ಇದ್ದಾನೆ.
ಶರೀರದಲ್ಲಿ ಇದ್ದೂ ಇಲ್ಲದೇ ಇರತಕ್ಕಂತಹ ಪರಮಾತ್ಮ ಆತ ಅಭಿವೃದ್ಧನಾಗಿ ಪ್ರವರ್ಧಮಾನನಾಗಿ ಬೆಳಗ್ತಾ ಇದ್ದಾನೆ. ಇಂತಹ ಶರೀರದಲ್ಲಿ ಉಭಯತೋ ವಾಹ ಅಂದರೆ ಆ ಕಡೆಗೂ ಹರಿಯುವ ಈ ಕಡೆಗೂ ಹರಿಯುವ ಒಂದು ನದಿ ಇದೆ. ಯಾವುದದು? ಆ ಕಡೆ ಈ ಕಡೆ ಎರಡೂ ಕಡೆಗೂ ಹರಿಯತಕ್ಕಂತಹ ನದಿ ಯಾವುದು? ನಾನಾ ರೂಪಾತ್ಮನೋ ಬುದ್ಧಿ ಸ್ವೈರಿಣೀವ ಗುಣಾನ್ವಿತ ತನ್ನಿಷ್ಠಾಂ ಅಗತಸ್ಯೇಹ ಕಿಮ ಸತ್ಕರ್ಮಭಿರ್ಭವೇತ್ ಪುಮಾನ್ನಾಪೀತಿ ಯದ್ಗತ್ವಾ ಬಿಲಂ ಸರ್ಗಗತೋ ಯಥಾ ಪ್ರತ್ಯಗಾತ್ಮಾವಿದ ಇರಿ ಇಹ ಕಿಮ ಸತ್ಕರ್ಮಭಿರ್ಭವೇತ್. ಇವರು ಕೂತು ಭಾರಿ ವಿಮರ್ಶೆ ನಡೆಸಿದರು. ಅದರಲ್ಲಿ ವೇಲಾ ಕೂಲಾಂತ ವೇಗಿನೀಂ ಮತ್ತಸ್ಯ ತದವಿಜ್ಞಾನಾತ್ ಕಿಮ ಸತ್ಕರ್ಮಭಿರ್ಭವೇತ್. ಒಂದು ನದಿ, ಆ ನದಿಯ ದಡ ಯಾವುದು ಅಂತ ಅರ್ಥ ಆಗೋದಿಲ್ಲ. ನೀರು ಆ ಕಡೆಗೂ ಹೋಗುತ್ತೆ ಈ ಕಡೆಗೂ ಹೋಗುತ್ತೆ ಅನ್ನುವ ಸ್ಥಿತಿ ಇದೆ. ಅದು ಯಾವುದು ಅಂತೇಳಿದರೆ ಸೃಷ್ಟ್ಯಪ್ಯಯ ಕರೀಂ ಮಾಯಾಂ, ಅದು ಭಗವಂತನ ಮಾಯೆ, ಭಗವಂತನ ಇಚ್ಛೆ. ಸೃಷ್ಟಿಗೂ ಸಂಹಾರಕ್ಕೂ ಕಾರಣವಾಗಿರತಕ್ಕಂತಹ ಭಗವದಿಚ್ಛೆಯನ್ನು ಇಲ್ಲಿ ನದಿ ಅಂತ ಕರೆದಿದ್ದಾರೆ. ಆ ನದಿ ಎರಡೂ ಕಡೆಗೂ ಸಾಗುತ್ತೆ ಅಂದರೆ ಸೃಷ್ಟಿಯನ್ನು ಮಾಡ್ತದೆ, ಸಂಹಾರವನ್ನು ಮಾಡ್ತದೆ. ಈ ಸಂಹಾರ ಮಾಡುವ ಭಗವಂತ ಅಂತ ಹೇಳಿದರೆ ಭಗವಂತನಲ್ಲಿ ದ್ವೇಷಕ್ಕೆ ಕಾರಣವಾದದ್ದಲ್ಲ. ಭಗವಂತ ಮಾಡುವ ಸಂಹಾರ ಅಂತ ಹೇಳಿದರೆ ನಮಗೆ ಮಾಡುವ ಅತ್ಯಂತ ಶ್ರೇಷ್ಠವಾದ ಉಪಕಾರ. ಯಾಕಂದರೆ ಸಂಹಾರ ಅಂದರೆ ವಿಶ್ರಾಂತಿಯನ್ನು ಕೊಡುವುದು. ಒಂದು ಮಗು ಆಟ ಆಡಿ ಸುಸ್ತಾಗಿ ಓಡಿ ಬಂದರೆ ತಾಯಿ ತನ್ನ ಮಡಿಲಲ್ಲಿ ಆ ಮಗುವನ್ನು ಮಲಗಿಸಿ ಮೈತಟ್ಟಿ ನಿದ್ದೆ ಬರುವ ಹಾಗೆ ಮಾಡ್ತಾರೆ. ನಿದ್ದೆ ಬಂದದರಿಂದ ಮಗು ಮತ್ತೆ ಎದ್ದು ಚೆನ್ನಾಗಿ ಆಟ ಆಡುವುದಕ್ಕೆ ಸಮರ್ಥವಾಗ್ತದೆ. ಹಾಗೆಯೇ ನಾನಾ ಯೋನಿಗಳಲ್ಲಿ ಪರದಾಡಿ ಹುಟ್ಟಿ ಬದುಕಿ ಏನೇನೋ ಒದ್ದಾಟ ಮಾಡಿ ಸಾಧನೆ ಮಾಡಿದಂತಹ ಜೀವನಿಗೆ ಭಗವಂತ ತನ್ನ ಹೊಟ್ಟೆಯಲ್ಲಿ ಕೂಡಿಸಿ ಹೊಟ್ಟೆ ಎಂಬ ತೊಟ್ಟಿಲಲ್ಲಿ ಪವಡಿಸುವ ಹಾಗೆ ಮಾಡಿ ಅವನಿಗೆ ವಿಶ್ರಾಂತಿಯನ್ನು ಕೊಡ್ತಾನೆ. ಸ್ವಾಪಂ ಪ್ರಾಪಯತಿ ಶ್ರಮಾಪ ಹೃತಯೇ ಕಲ್ಪಾವಸಾನೇ ಚ ಯಃ. ಪ್ರಳಯ ಕಾಲದಲ್ಲಿ ಭಗವಂತ ಸಮಗ್ರ ಚೇತನ ರಾಶಿಗಳನ್ನು ತನ್ನ ಹೊಟ್ಟೆ ಎಂಬಂತಹ ತೊಟ್ಟಿಲಲ್ಲಿ ಹಾಕಿ ಪವಡಿಸುವ ಹಾಗೆ ಮಾಡಿ ಅವರಿಗೆ ವಿಶ್ರಾಂತಿಯನ್ನು ಕೊಡ್ತಾನೆ. ಆದ್ದರಿಂದ ಭಗವಂತ ಮಾಡುವ ಸಂಹಾರ ಅಂತೇಳಿದರೆ ಅದು ತಲೆ ಕತ್ತರಿಸಿ ಬಿಸಾಡುವ ಸಂಹಾರ ಅಲ್ಲ. ಪ್ರಳಯ ಅಂದರೆ ಆ ಕಾಲದಲ್ಲಿ ಚೇತನಗಳಿಗೆ ವಿಶ್ರಾಂತಿಯನ್ನು ಕೊಡುವುದು. ಈ ವಿಶ್ರಾಂತಿಯನ್ನು ಕೊಡುವ ಕೆಲಸ ಮತ್ತು ವಿಶ್ರಾಂತಿ ಮುಗಿದ ಮೇಲೆ ಅವರನ್ನು ಮತ್ತೆ ಹುಟ್ಟುವ ಹಾಗೆ ನಾನಾ ಯೋನಿಗಳಲ್ಲಿ ಅವರು ಹುಟ್ಟುವ ಹಾಗೆ ಮಾಡುವ ಕೆಲಸ. ಈ ಕೆಲಸಕ್ಕೆ ಕಾರಣವಾದದ್ದು ಭಗವಂತನ ಇಚ್ಛೆ, ಅದನ್ನೇ ಮಾಯಾ ಅಂತ ಕರೀತೇವೆ. ಅಂತಹ ಭಗವದಿಚ್ಛೆಯನ್ನು ಅದು ಸೃಷ್ಟಿಯನ್ನು ಮಾಡುತ್ತೆ, ಸಂಹಾರವನ್ನು ಮಾಡುತ್ತೆ ಅನ್ನುವ ಕಾರಣದಿಂದ ಎರಡೂ ಕಡೆಗೂ ಸಂಚರಿಸುವ ನದಿ ಅಂತ ಕರೀತೇವೆ. ಅಲ್ಲಿರತಕ್ಕಂಥ ಒಂದು ಅದ್ಭುತವಾದ ಬಿಲ ಇದೆ. ಯಾವುದು ಬಿಲ? ಪುಮಾನ್ ನಾಪೀತಿ ಯದ್ಗತ್ವಾ ಬಿಲಂ ಸರ್ಗಗತೋ ಯಥ. ಇಲ್ಲಿ ಒಂದು ಬಿಲ ಇದೆ. ಆ ಬಿಲಕ್ಕೆ ಪ್ರವೇಶ ಮಾಡಿದರೆ ಹಿಂದಕ್ಕೆ ಬರಲಿಕ್ಕಿಲ್ಲ ಅನ್ನೋ ಒಂದು ಬಿಲ ಇದೆ. ಯಾವುದದು ಬಿಲ? ಅದು ಮೋಕ್ಷ. ಮೋಕ್ಷಕ್ಕೆ ಪ್ರವೇಶ ಮಾಡಿದರೆ ಆತ ಮತ್ತೆ ಸಂಸಾರಕ್ಕೆ ಬರುವುದಿಲ್ಲ. ಆದರೆ ಮೋಕ್ಷದ ಬಿಲದ ಬಾಗಿಲು ತೆರೆಯುವುದೇ ಕಷ್ಟ. ಆ ಮೋಕ್ಷ ಅನ್ನುವ ಬಿಲಕ್ಕೆ ಬಾಗಿಲನ್ನು ತಿಳಿಯದೆ ನೀವು ಹೇಗೆ ಈ ಸಂಸಾರದಲ್ಲಿ ಬಿದ್ದು ನೀವು ಲೋಕದಲ್ಲಿ ಸೃಷ್ಟಿಯನ್ನು ಮಾಡ್ತೀರಿ ಇಂಥ ಈ ನನ್ನ ಚಿಕ್ಕಪ್ಪ ಕೇಳಿದ್ದಾನೆ ಅನ್ನುವುದನ್ನು ಈ ಮಕ್ಕಳೆಲ್ಲ ಅರ್ಥ ಮಾಡಿಕೊಳ್ತಾರೆ. ಇದು ಭಾಗವತದಲ್ಲಿ ತುಂಬ ಸ್ವಾರಸ್ಯವನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಭಾಗ. ಅಂದರೆ ಒಂದು ಸಂಸಾರಿ ಆಗಬೇಕಾದರೆ ಒಬ್ಬ ಮನುಷ್ಯ ಕೆಲವು ವಿಮರ್ಶೆಗಳನ್ನು ಮಾಡಿ ಸಂಸಾರಿ ಆಗಬೇಕು. ಈಗಲೂ ಕೂಡ ಇದೆ. ಸಂಸಾರ ಮದುವೆ ಆಗುವುದು ಅಂತಾದರೆ ಒಮ್ಮೆ ಕಾಶಿ ಯಾತ್ರೆಗೆ ಹೊರಟು ಬಿಡ್ತಾನೆ. ಅವ ಕಾಶಿ ಯಾತ್ರೆಗೆ ಹೊರಡುವುದು ಅಂತೇಳಿದರೆ ವಿಶೇಷ ವಿಮರ್ಶೆಯನ್ನು ಮಾಡುವುದು ಅಂತ ಅರ್ಥ. ಹಿಂದೆ ಕಾಶಿ ಅಂತೇಳಿದರೆ ಅದು ವಿದ್ಯೆಯ ಆಗರ, ವಿದ್ಯಾಸ್ಥಾನ. ಅಲ್ಲಿ ಹೋಗಿ ನಾನು ಸಾಧನೆ ಮಾಡ್ತೇನೆ ಅಂತ ಆತ ಹೊರಡ್ತಾನೆ. ಆದರೆ ಸಾಧನೆ ನೀನೊಬ್ಬನೇ ಮಾಡಬೇಡ. ಒಂದು ಸ್ತ್ರೀಯನ್ನು ವಿವಾಹಿತನಾಗಿ ಸಹಧರ್ಮಿಣಿಯ ಜೊತೆ ಸೇರಿಕೊಂಡು ನೀನು ಮೋಕ್ಷದ್ವಾರದ ಸಾಧನೆಯನ್ನು ಮಾಡು ಅಂತ ಆ ಕಾಲದಲ್ಲಿ ಪುರೋಹಿತರು ಉಪದೇಶ ಮಾಡಿ ಆತನಿಗೆ ವಿವಾಹ ಪ್ರಕ್ರಿಯೆಯನ್ನು ನಡೆಸಿಕೊಡ್ತಾರೆ. ಹಾಗಾಗಿ ವಿವಾಹ ಅನ್ನುವುದು ಕೂಡ ಒಂದು ವೈರಾಗ್ಯದ ಲೇಪವುಳ್ಳಂತಹ ಜೀವನ ಪದ್ಧತಿ. ವೈರಾಗ್ಯದ ಜೊತೆಗೆ ತಾನು ಸಂಸಾರವನ್ನು ಮಾಡಿಕೊಂಡು ತನ್ನ ಸಂತಾನವನ್ನು ಬೆಳೆಸಿ ಅವರನ್ನೂ ಈ ಸಂಸಾರ ಸಾಗರದಿಂದ ದಾಟಿಸುವ ರೀತಿಯಲ್ಲಿ ಬೆಳೆಸತಕ್ಕಂತಹ ಪದ್ಧತಿ ಅದು ಈ ಸಂಸಾರ. ಹಾಗಾಗಿ ಈ ಮಕ್ಕಳು ಈ ಸಂಸಾರದಲ್ಲಿರತಕ್ಕಂತಹ ಭಗವಂತನ ಮಾಯೆ ಜೊತೆಗೆ ಮೋಕ್ಷವನ್ನು ಪಡೆಯುವುದಕ್ಕೆ ಬೇಕಾದ ಸಾಧನೆ ಇದರ ಬಗ್ಗೆಲ್ಲ ವಿಮರ್ಶೆ ಮಾಡ್ತಾ ಅವರು ಲೋಕದ ವಿಸ್ತಾರ ಏನು ಅಂತ ನೋಡಬೇಕು ಅಂತೇಳಿ ಭರತಖಂಡ ಮಾತ್ರ ಅಲ್ಲ, ಭರತಖಂಡದ ನಂತರದಲ್ಲಿರುವ ಸಪ್ತದ್ವೀಪಗಳಲ್ಲೂ ಕೂಡ ಸಂಚಾರ ಮಾಡುವುದಕ್ಕೆ ಪ್ರಾರಂಭಿಸಿದರು. ಭೂಮಿ ಎಷ್ಟಿದೆ ಅಂತ ನೋಡಲಿಕ್ಕೆ ಹೋದವರು ಅವರು ಹಿಂದಕ್ಕೆ ಬರಲೇ ಇಲ್ಲ.
ದಕ್ಷ ಪ್ರಜಾಪತಿಗೆ ಬೇಸರ ಆಗ್ತದೆ. ನನ್ನ 10,000 ಮಕ್ಕಳು ಹೋದವರಲ್ಲಿ ಒಬ್ಬರೂ ಕೂಡ ಹಿಂತಿರುಗಿ ಬರಲಿಲ್ಲ ಅಲ್ವಾ, ಏನು ಅಂತ ಹುಡುಕಿಸುವ ಕೆಲಸ ಮಾಡ್ತಾನೆ. ಆದರೆ ಒಬ್ಬನ ಸುದ್ದಿಯೂ ಕೂಡ ಸಿಗುವುದಿಲ್ಲ. ಕೊನೆಗೆ ದಕ್ಷ ಪ್ರಜಾಪತಿ ಮತ್ತು ಪಾಂಚಜನಿ ಅಂತಕ್ಕಂತಹ ತನ್ನ ಪತ್ನಿಯಲ್ಲಿ ಮತ್ತೊಂದು ಬಾರಿ ತಾನು 1,000 ಮಕ್ಕಳನ್ನು ಪಡಿತಾನೆ. ಹಿಂದೆ 10,000 ಮಕ್ಕಳನ್ನು ಪಡೆದಿದ್ದ, ಈಗ 1,000 ಮಕ್ಕಳನ್ನು ಪಡಿತಾನೆ. ಇವರಿಗೆ ಶಬಲಾಶ್ವರು ಅಂತ ಹೆಸರು. ಈ 1,000 ಜನ ಮಕ್ಕಳು ಕೂಡ ಸೃಷ್ಟಿಯ ಆದೇಶವನ್ನು ಪಡೆದವರು ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡಿದರು. ಹೋಗಿ ಸ್ವಲ್ಪ ತಪಸ್ಸು ಮಾಡಿ ಮನೆಗೆ ಬರಬೇಕು ಅಂತ ಹೊರಡುವ ಹೊತ್ತಿಗೆ ಮತ್ತೆ ನಾರದರು ಬಂದರು. ನಾರದರು ಹೇಳಿದರು, ನಿಮ್ಮ ಅಣ್ಣಂದಿರು 10,000 ಜನ ಇದ್ದರು ಗೊತ್ತಾ ನಿಮಗೆ ಅಂತ ಕೇಳಿದರು. ಹೌದು, 10,000 ಜನ ಹರಿಯೇಶ್ವರ ಕಥೆ ಕೇಳಿದ್ದೇವೆ ನಾವು, ಆದರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಓ, ನಿಮ್ಮ ಅಣ್ಣಂದಿರೇ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗದೇ ಇದ್ದ ನೀವು ಏನು ಸಂಸಾರದಲ್ಲಿ ಸೃಷ್ಟಿ ಮಾಡ್ತೀರಿ ಅಂತ ಉಪದೇಶ ಮಾಡಿದರು. ಹಾಗಾದರೆ ಮೊದಲು ಅಣ್ಣಂದಿರು ಎಲ್ಲಿದ್ದಾರೆ ಅಂತ ಹುಡುಕಬೇಕು ಅಂತ ಗೊತ್ತಾಯ್ತು ಇವರಿಗೆ 1,000 ಜನಕ್ಕೆ. ನಾರದರ ಹತ್ರ ಹೇಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು ಅಂತ ಉಪದೇಶ ಪಡೆದು ತಮ್ಮ 10,000 ಮಂದಿ ಅಣ್ಣಂದಿರ ನಡೆ ಏನು, ಎಲ್ಲಿದ್ದಾರೆ ಅಂತ ಹುಡುಕಾಡುವುದಕ್ಕೋಸ್ಕರ ಹೊರಟವರು ಇಲ್ಲಿಯ ತನಕ ಬರಲಿಲ್ಲ. ಆದ್ದರಿಂದ ಭಾಗವತವನ್ನು ಮಾತು ಹೇಳುತ್ತೆ, ಯಾವತ್ತೂ ಹಾಗೆ ಮನೆಯ ಒಂದು ಸಂಸಾರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಊರು ಬಿಟ್ಟು ಹೋಗಿದ್ದಾನೆ ಅಂದರೆ ಅವರನ್ನು ಹುಡುಕಾಡುವುದಕ್ಕೆ ಸಂಸಾರದ ಯಾವ ವ್ಯಕ್ತಿಯೂ ಹೋಗಬಾರ್ದು, ಹೋದರೆ ಇವನು ಹಿಂದಕ್ಕೆ ಬರುವುದಿಲ್ಲ ಅಂತ ಒಂದು ಉಪದೇಶ ಕೊಡುತ್ತೆ. ಒಟ್ಟಿನಲ್ಲಿ ಅಣ್ಣಂದಿರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕಾಡ್ತಾ ಹೋದವರು ತಾವೂ ಬರಲಿಲ್ಲ. ಈಗ ದಕ್ಷನಿಗೆ ಸಿಟ್ಟು ಬಂತು. ಏನು ನಡೆದಿದೆ ಅನ್ನೋದನ್ನು ವಿಚಾರ ಮಾಡಿ ತಿಳ್ಕೊಂಡ. ಎಲ್ಲ ನನ್ನ ತಮ್ಮನಾದ ನಾರದನಿಂದ ನಡೆದ ಘಟನೆ ಇದು ಅಂತ ಸ್ಪಷ್ಟವಾಯಿತು. ನಾರದನ ಕುಹಕ ಇದು, ನನ್ನ ಮಕ್ಕಳು ನನ್ನ ಮನೆಯಲ್ಲಿರಬಾರ್ದು, ಅವನಿಗಂತೂ ಸಂಸಾರ ಇಲ್ಲ, ನಮ್ಮ ಸಂಸಾರವೂ ಚೆನ್ನಾಗಿರಬಾರ್ದು ಅಂತ ಮಾಡ್ತಾ ಇದ್ದಾನೆ ನಾರದ ಅಂತ ನಾರದನ ಮೇಲೆ ದಕ್ಷ ಸಿಟ್ಟು ಮಾಡಿಕೊಳ್ತಾನೆ. ನಾರದನನ್ನು ತನ್ನ ಹತ್ರ ಕರೆಸಿಕೊಳ್ತಾನೆ. ಕರೆಸಿಕೊಂಡು ಅವನಿಗೆ ಒಂದಿಷ್ಟು ಬೈತಾನೆ. ನನ್ನ ಮಕ್ಕಳು ಸಂಸಾರ ಮಾಡಬೇಕು, ಸಂಸಾರದಲ್ಲಿ 3 ಋಣಗಳನ್ನು ಒಬ್ಬ ತೀರಿಸಿಕೊಳ್ಳದೆ ಹೋದರೆ ಅವನು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಯಾಕಂದರೆ ಋಣಗಳಲ್ಲಿ 3 ಋಣಗಳು, ಪಿತೃಋಣ, ಋಷಿ ಋಣ, ಇದೆರಡು ಪ್ರಮುಖವಾದ ಋಣ. ದೇವಋಣ ಅನ್ನೋದು ಮತ್ತೊಂದು. ಈಗ ದೇವ ಋಷಿ ಪಿತೃ ಋಣಗಳು. ಈ ದೇವ ಋಷಿ ಪಿತೃ ಋಣಗಳನ್ನು ಪರಿಹರಿಸಿಕೊಳ್ಳಬೇಕು ಅಂತೇಳಿದರೆ ಆತ ವಿವಾಹ ಆಗಬೇಕಾಗ್ತದೆ. ಯಾಕಂದರೆ ದೇವಋಣವನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಆತ ವೈಶ್ವದೇವವೇ ಮೊದಲಾದ ಪ್ರಕ್ರಿಯೆಯನ್ನು ಮಾಡಬೇಕು. ಅಡಿಗೆ ಮಾಡಿ ಅಡಿಗೆಯನ್ನು ಅಗ್ನಿಯಲ್ಲಿ ಆಹುತಿ ಕೊಡತಕ್ಕಂತಹ ವೈಶ್ವದೇವ ಔಪಾಸನಾದಿ ವಿಧಿಗಳ ಮೂಲಕ ಮನುಷ್ಯನಿಗೆ ಪಿತೃಋಣದ ದೇವಋಣದ ಪರಿಹಾರವಾಗ್ತದೆ. ಔಪಾಸನ ಮತ್ತು ವೈಶ್ವದೇವ ಕರ್ಮವನ್ನು ಮಾಡಬೇಕಾದರೆ ಆತ ವಿವಾಹಿತನಾಗಬೇಕಾದ ಅನಿವಾರ್ಯತೆ ಇದೆ. ಸನ್ಯಾಸಿಗೆ ವೈಶ್ವದೇವ ಇಲ್ಲ, ಬ್ರಹ್ಮಚಾರಿಗೂ ವೈಶ್ವದೇವ ಇಲ್ಲ. ಅಡಿಗೆ ಮಾಡುವ ಜವಾಬ್ದಾರಿ ಇರುವುದೇ ಗೃಹಸ್ಥನಿಗೆ. ಆದ್ದರಿಂದ ಅವನು ದೇವಋಣವನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಗೃಹಸ್ಥನಾಗಬೇಕು. ಜೊತೆಗೆ ಪಿತೃಋಣ ಪರಿಹಾರ ಆಗುವುದು ಯಾವುದರಿಂದ? ಪ್ರಜೆಯ ಪಿತೃಭ್ಯ, ಒಳ್ಳೆಯ ಮಕ್ಕಳನ್ನು ಪಡೆದಾಗ ಪಿತೃಋಣ ಪರಿಹಾರ ಆಗ್ತದೆ. ಶ್ರಾದ್ದ ಮಾಡುವುದು, ತರ್ಪಣ ಕೊಡುವುದು ಅನ್ನುವುದೇ ಪಿತೃಋಣದ ಪರಿಹಾರಕ ಅಲ್ಲ. ಜಾಯಮಾನೋ ಹವೈ ಬ್ರಾಹ್ಮಣ ತ್ರಿಭಿರ್ಣವಾ ಜಾಯತೆ ಯಜ್ಞೇನ ದೇವೇಭ್ಯ ಬ್ರಹ್ಮಚರ್ಯೇಣ ಋಷಿಭ್ಯ ಪ್ರಜೆಯ ಪಿತೃಭ್ಯ ಅಂತ ಶ್ರುತಿ. ಪ್ರಜಾ ಅಂದರೆ ಒಳ್ಳೆಯ ರೀತಿಯ ಮಕ್ಕಳು. ಹೇಗೆ ನಮ್ಮ ಹಿರಿಯರು ನಮ್ಮಂತಹ ಮಕ್ಕಳನ್ನು ಪಡೆದಿದ್ದಾರೋ ಹಾಗೆಯೇ ನಾವು ಈ ಲೋಕಕ್ಕೆ ಕ್ಷೇಮಂಕರವಾದ ಸಂತಾನವನ್ನು ಪಡೆದು ಬೆಳೆಸಿದೆವು ಅಂತಾದರೆ ನಾವು ಪಿತೃಋಣದಿಂದ ಪರಿಹಾರ ಮುಕ್ತರಾದ ಹಾಗೆ. ಆದರೆ ನನ್ನ ಮಕ್ಕಳು ಅವರು ಮದುವೆಯಾಗಿ ಪಿತೃಋಣವನ್ನು, ದೇವಋಣವನ್ನು, ಋಷಿಋಣ ಪರಿಹಾರ ಆಗಬೇಕಾದರೆ ತಾವು ಕಲಿತ ವಿದ್ಯೆಯನ್ನು ತಮ್ಮ ಮಕ್ಕಳಿಗೆ ಅಥವಾ ಶಿಷ್ಯರಿಗೆ ಪಾಠ ಹೇಳಬೇಕು. ಯಾರು ಗೃಹಸ್ಥನೇ ಆಗುವುದಿಲ್ಲ ಆತ ಮಕ್ಕಳಿಗೆ ಪಾಠ ಹೇಳುವುದೆಲ್ಲಿ ಬರ್ತದೆ? ಅಂದರೆ ಋಷಿಗಳು ಕೊಟ್ಟ ವಿದ್ಯೆಯನ್ನು ತಮ್ಮ ವಂಶದಲ್ಲಿ ನಿರಂತರವಾಗಿ ಮುಂದುವರಿಯುವ ಹಾಗೆ ಮಾಡತಕ್ಕಂಥದ್ದೇ ಋಷಿಋಣದ ಪರಿಹಾರ. ಈ ದೇವ ಋಷಿ ಪಿತೃಋಣದ ಪರಿಹಾರ ಆಗಬೇಕು ಅಂತೇಳಿದರೆ ಮನುಷ್ಯ ವಿವಾಹಿತನಾಗಬೇಕು. ಅಂತಲ್ಲಿ ನನ್ನ ಮಕ್ಕಳನ್ನು ನೀನು ಋಣೈ ತ್ರಿಭಿ ಅಮುಕ್ತಾನಾಂ ಅಮೀಮಾಂಸಿತ ಕರ್ಮಣಾಂ ವಿಘಾತ ಶ್ರೇಯಸ ಪಾಪ ಲೋಕಯೋರುಭಯೋ ಕೃತಃ ಅಹೋ ಅಸಾಧೋ ಸಾಧೂನಾಂ ಸಾಧುಲಿಂಗೇನ ನಸ್ತಯ. ನೀನು ಒಳ್ಳೆಯವನ ಮುಖ ಮಾಡ ಹಾಕಿಕೊಂಡು ನನ್ನ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದವರನ್ನು ಮಾರ್ಗ ತಪ್ಪಿಸುವ ಕೆಲಸ ಮಾಡಿದೆಯಲ್ಲ ಅಂತ ಬೈತಾ ದಕ್ಷನಿಗೆ ಸಿಟ್ಟು ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಈಗ ಬೈಯುವಾಗ ಎದುರಿನವ ಏನಾದರೂ ಮಾತಾಡಬೇಕು, ಆದರೆ ನಾರದ ಏನು ಮಾತಾಡ್ತಾ ಇಲ್ಲ. ನಾರದನಿಗೆ ಹೌದು ನಾನು ಮಾಡಿದ್ದನ್ನೇ ಹೇಳ್ತಾ ಇದ್ದಾನೆ ಅಣ್ಣ, ನಾನು ಏನು ಮಾಡಬೇಕೋ ಅದನ್ನು ಮಾಡಿದ್ದೇನೆ, ಅಣ್ಣ ಹೇಳ್ತಾ ಇದ್ದಾನೆ ಅಂತ ಸುಮ್ಮನೆ ಕೇಳ್ತಾ ಇದ್ದಾನೆ. ಇದನ್ನು ನೋಡಿ ದಕ್ಷನಿಗೆ ಸಿಟ್ಟು ಬಂದು ಕೊನೆಗೆ ಒಂದು ಶಾಪವನ್ನು ಕೊಟ್ಟ. ನೀನು ಒಂದು ಊರಿನಲ್ಲಿ ನಿಲ್ಲಬೇಡ, ಎಲ್ಲಿ ಬೇಕೋ ಅಲ್ಲಿ ತಿರುಗಾಡ್ತಾ ಇದ್ದ. ಒಂದು ಕಡೆ ನಿಂತದ್ರಿಂದ ಇಷ್ಟು ಸಮಸ್ಯೆ ಆದದ್ದು.
ನನ್ನ ಮಕ್ಕಳ ಜೊತೆಗೆ ನೀನು ನಿಂತು ಅವರಿಗೆ ಉಪದೇಶ ಕೊಟ್ಟದ್ರಿಂದ ಇವತ್ತಿಷ್ಟು ಸಮಸ್ಯೆ ಆಗಿದೆ. ಆದ್ದರಿಂದ ನೀನು ತ್ರಿಲೋಕ ಸಂಚಾರಿಯಾಗಿ ಎಲ್ಲೆಲ್ಲೋ ಸಂಚಾರ ಮಾಡ್ತಾ ಇರು, ನಿಂತಲ್ಲಿ ನಿಲ್ಲಬೇಡ ಅಂತ ದಕ್ಷ ಶಾಪ ಕೊಟ್ಟ ಅಂತ. ಇಷ್ಟು ಒಂದು ಕಥೆ. ಇದು ಒಂದು ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಕಥೆ. ಇಷ್ಟೇ. ಇದನ್ನು ಹೆಚ್ಚಾಗಿ ಸಾಮಾನ್ಯ ಭಾಗವತ ಪ್ರವಚನ ಮಾಡುವಾಗ ಈ ಕಥೆಯನ್ನು ಹೇಳುವ ಕ್ರಮ ಇಲ್ಲ. ಯಾಕಂದರೆ ಸ್ಪಷ್ಟವಾಗಿ ಏನು ಹೇಳಿದರು ಅಂತ ಅರ್ಥ ಆಗದೇ ಇರತಕ್ಕಂಥ ಕಥೆ. ಇದರ ಬಗ್ಗೆ ವಿಜಯಧ್ವಜ ತೀರ್ಥರು ಮತ್ತು ಸತ್ಯಧರ್ಮ ತೀರ್ಥರು ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಅಧ್ಯಾಯದ ಬಗ್ಗೆ. ಕಾರಣ ಏನು ಅಂತೇಳಿದರೆ, ಈ ಅಧ್ಯಾಯದಲ್ಲಿ ವೈರಾಗ್ಯ ಸಾಧನ ನಿರೂಪಣೆ ಅನ್ನೋದು ನಡೆದಿದೆ. ಒಬ್ಬ ಗೃಹಸ್ಥನಾಗಿಯೂ ವಿರಕ್ತನಾಗಿರಬೇಕು. ಗೃಹಸ್ಥನಾಗುವುದಕ್ಕಿಂತ ಮುಂಚೆಯೂ ಕೂಡ ಗಾರ್ಹಸ್ಥ್ಯದ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಬೇಕು ಅನ್ನುವ ವಿಷಯವನ್ನು ನಿರೂಪಿಸ್ತಕ್ಕಂಥ ಕಥಾನಕ ಇದು. ದಕ್ಷ ಪ್ರಜಾಪತಿಯ ಒಟ್ಟು 11,000 ಮಕ್ಕಳೂ ಕೂಡ ತಾವು ವಿಮರ್ಶೆ ಮಾಡಿ ಸಂಸಾರದಲ್ಲಿ ನಾವು ಸಾಧನೆ ಮಾಡುವುದು ಕ್ಲಿಷ್ಟ ಅನ್ನುವ ನಿರ್ಧಾರಕ್ಕೆ ಬಂದು ಅವರು ಸಂಸಾರವನ್ನು ಬಿಟ್ಟು ಸಾಧನೆ ಮಾಡಿರತಕ್ಕಂಥ ಒಂದು ವಿಶಿಷ್ಟವಾದ ಕಥಾನಕ ಇದು. ಇದರ ನಂತರದ ಮುಖ್ಯ ವಿಷಯವನ್ನು ಇವತ್ತು ಗಮನಿಸುವುದಕ್ಕೆ ಪ್ರಾರಂಭಿಸುವ. 6ನೇ ಸ್ಕಂದದಲ್ಲಿ ಬಹಳ ಪ್ರಮುಖವಾಗಿ ನಿರೂಪಿತವಾಗಿರತಕ್ಕಂಥ ವಿಷಯ ಅಂತೇಳಿದರೆ, ಈ ವಿಶ್ವರೂಪಾಚಾರ್ಯರ ಕಥಾನಕ. ವಿಶ್ವರೂಪ, ಸ್ವತಃ ಬೃಹಸ್ಪತ್ಯಾಚಾರ್ಯ, ಇಂದ್ರ ಇವರ ಕಥೆ ಇಲ್ಲಿ ಬಹಳ ಮುಖ್ಯವಾಗಿ. ವೃತ್ರಾಸುರ, ದಧೀಚಿಯಿಂದ ಉಂಟಾದ ವಜ್ರ, ಇವೆಲ್ಲದರ ಕಥಾನಕ ಇಲ್ಲಿ ಮುಖ್ಯವಾಗಿ ನಿರೂಪಿಸಲ್ಪಟ್ಟಿದೆ. ಒಂದು ಘಟನೆ ನಡೆಯಿತು. ದೇವೇಂದ್ರ ದೇವಲೋಕದಲ್ಲಿ ತನ್ನ ಸಿಂಹಾಸನದಲ್ಲಿ ಉಪವಿಷ್ಟನಾಗಿದ್ದ. ಅಷ್ಟರಲ್ಲಿ ದೇವಗುರುವಾದಂತಹ ಬೃಹಸ್ಪತ್ಯಾಚಾರ್ಯರು ಅಲ್ಲಿಗೆ ಪ್ರವೇಶ ಮಾಡಿದರು. ಬೃಹಸ್ಪತ್ಯಾಚಾರ್ಯರು ಸಭಾದ್ವಾರದಲ್ಲಿ ಬರ್ತಾ ಇರುವುದನ್ನು ದೇವೇಂದ್ರ ಕಂಡವ ಬೃಹಸ್ಪತ್ಯಾಚಾರ್ಯರನ್ನು ಗಮನಿಸದೇ ಇದ್ದವನ ಹಾಗೆ ನಾಟಕ ಮಾಡಿದ. ಯಾಕೆ ಆ ನಾಟಕ ಮಾಡಿದ? ಸಭಾಮಂದಿರದ ಎಡಭಾಗದಲ್ಲಿ ಅಪ್ಸರ ಸ್ತ್ರೀಯರ ನರ್ತನ ನಡೀತಾ ಇತ್ತು. ಬಲಭಾಗದಲ್ಲಿ ನಾನಾ ರೀತಿಯ ವಾದ್ಯ ಗೀತ ನಾದಗಳು ಕೇಳಿಸ್ತಾ ಇದ್ದವು. ಇದನ್ನೆಲ್ಲ ಆಸ್ವಾದನೆ ಮಾಡ್ತಾ ಇಂದ್ರ ಕೂತಿದ್ದ. ಈಗ ಬೃಹಸ್ಪತ್ಯಾಚಾರ್ಯರು ಬರ್ತಾ ಇರುವುದನ್ನು ನಾನು ನೋಡಿದೆ ಅನ್ನುವುದು ಅವರಿಗೆ ಗೊತ್ತಾದರೆ ನಾನು ಎದ್ದು ನಿಲ್ಲಬೇಕಾಗ್ತದೆ. ಆ ಎದ್ದು ನಿಲ್ಲುವುದಕ್ಕೆಲ್ಲ ಅವನಿಗೆ ಅಷ್ಟು ಆಸಕ್ತಿ ಇಲ್ಲ. ಅದಕ್ಕೋಸ್ಕರ ಬೃಹಸ್ಪತ್ಯಾಚಾರ್ಯರು ಬಂದದ್ದೇ ನನಗೆ ಗೊತ್ತಿಲ್ಲ ಅಂತಾದರೆ ಆಗ ಎದ್ದು ನಿಲ್ಲದೆ ಹೋದರೂ ಅಪಚಾರ ಅಂತ ಅವರು ಅಂದುಕೊಳ್ಳುವುದಿಲ್ಲ ಅಂತ ಯೋಚನೆ ಮಾಡಿ ಅವರು ಬಂದದ್ದನ್ನು ತಾನು ಕಂಡರೂ ಕೂಡ ಕಾಣದೇ ಇದ್ದ ಹಾಗೆ ಈ ಕಡೆಯಿಂದ ಅಪ್ಸರ ಸ್ತ್ರೀಯರ ನರ್ತನವನ್ನು ನೋಡಿಕೊಂಡು ಸಿಂಹಾಸನದಲ್ಲಿ ಕೂತುಬಿಟ್ಟ. ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಾಗದೇ ಇರುವ ವಿಷಯ ಅಲ್ಲ ಇದು. ಈ ಇಂದ್ರನಿಗೆ ಸ್ವಲ್ಪ ಅಹಂಕಾರ ನೆತ್ತಿಗೇರಿದೆ ಅನ್ನುವುದು ಬೃಹಸ್ಪತ್ಯಾಚಾರ್ಯರಿಗೆ ಸ್ಪಷ್ಟವಾಯಿತು. ಹಾಗಾದರೆ ಈ ನನ್ನ ಅವಶ್ಯಕತೆ ಇವನಿಗಿಲ್ಲಲ್ಲ, ನಾನು ಹೊರಡ್ಬೋದು ಅಂತ ಹೇಳಿ ಅಲ್ಲಿಂದ ಒಳಗೆ ಪ್ರವೇಶ ಮಾಡಲಿಲ್ಲ. ಹಾಗೆ ಹಿಂದಕ್ಕೆ ಹೋದ. ಇಂದ್ರ ಬೃಹಸ್ಪತ್ಯಾಚಾರ್ಯ ಈಗ ಕೂತಿರ್ಬೋದು ಅಂತ ಆಸನ ನೋಡ್ತಾನೆ. ಆಸನ ಖಾಲಿಯಾಗಿತ್ತು. ಎಲ್ಲಿದ್ದಾರೆ ಬೃಹಸ್ಪತ್ಯಾಚಾರ್ಯರು ಅಂತ ಸಭೆಯನ್ನು ನಿರೀಕ್ಷಿಸ್ತಾನೆ. ಎಲ್ಲೂ ಬೃಹಸ್ಪತಿ ಕಾಣಿಸುವುದಿಲ್ಲ. ಹಾಗಾದರೆ ಬೃಹಸ್ಪತ್ಯಾಚಾರ್ಯರು ಹೊರಟಿದ್ದಾರೆ ಅನ್ನೋದು ಗೊತ್ತಾಯಿತು. ಗೊತ್ತಾದ ಕೂಡಲೇ ನೆತ್ತಿಗೇರಿದ್ದದ್ದೆಲ್ಲ ಇಳಿಯುವುದಕ್ಕೆ ಪ್ರಾರಂಭವಾಯಿತು. ಯಾಕಂದರೆ ಬೃಹಸ್ಪತ್ಯಾಚಾರ್ಯರ ಬುದ್ಧಿಬಲ ಮತ್ತು ಮಂತ್ರಬಲದಿಂದ ನಾವಿವತ್ತು ದೈತ್ಯರಿಂದ ಸಂರಕ್ಷಿತರಾಗಿ ಬದುಕಿದ್ದೇವೆ. ಅಂತಹ ಬೃಹಸ್ಪತ್ಯಾಚಾರ್ಯರೇ ನಮ್ಮ ಮೇಲೆ ಎಲ್ಲಿಯಾದರೂ ಸಿಟ್ಟುಕೊಂಡ್ರು ಅಂತಾದರೆ ನಾವು ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೆದರಿಕೆ ಪ್ರಾರಂಭ ಆಯಿತು. ಎದ್ದು ನಿಲ್ತಾನೆ ಸಿಂಹಾಸನದಿಂದ. ಎದ್ದು ನಿಂತು ಅಗ್ನಿಯೇ ಮೊದಲಾದ ದೇವತೆಗಳ ಮುಂದೆ ಹೇಳ್ತಾನೆ, ಬೃಹಸ್ಪತ್ಯಾಚಾರ್ಯರು ಬಂದವರು ಹೊರಟರು ಹೋದರು ಅನಿಸುತ್ತೆ, ನಾನೇನೋ ಒಂದು ಅಚಾತುರ್ಯ ಮಾಡಿಬಿಟ್ಟೆ, ಗುರುಗಳಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಲಿಲ್ಲ, ಆ ಕಾರಣದಿಂದ ಅವರು ಸಿಟ್ಟು ಮಾಡಿಕೊಂಡಿದ್ದಾರೆ, ಬೇಗ ಅವರ ಮನೆಗೆ ಹೋಗಿ ಅವರನ್ನು ಪ್ರಸನ್ನರನ್ನಾಗಿಸಿಕೊಳ್ಳಬೇಕು ಅಂತ ಹೊರಟೇ ಬಿಟ್ಟ. ಅಗ್ನಿಯಾದಿ ದೇವತೆಗಳ ಜೊತೆಗೆ ಬೃಹಸ್ಪತ್ಯಾಚಾರ್ಯರ ಮನೆಗೆ ಬಂದಿದ್ದಾನೆ. ಬೃಹಸ್ಪತ್ಯಾಚಾರ್ಯರ ಮನೆಯಲ್ಲಿ ತಾರಾದೇವಿ ಇದ್ದಾಳೆ, ಬೃಹಸ್ಪತಿ ಪತ್ನಿಯಾದಂತಹ ತಾರೆ ಏಕೆ ಹೇಳ್ತಾಳೆ, ನಮ್ಮ ಮನೆಯವರು ನಿಮ್ಮ ಆಸ್ಥಾನಕ್ಕೆ ಬಂದಿದ್ದಾರೆ, ಸುಧರ್ಮ ಸಭೆಯಲ್ಲೇ ಇರಬೇಕು, ಇಲ್ಲಿಂದ ಅಲ್ಲಿಗೆ ಅಂತ ಹೇಳಿಯೇ ಹೊರಟಿದ್ದಾರೆ. ಹಾಗಾದರೆ ಅರ್ಥವಾದದ್ದೇನು ಅಂತೇಳಿದರೆ ಬೃಹಸ್ಪತ್ಯಾಚಾರ್ಯರು ಮನೆಗೆ ಬರಲಿಲ್ಲ. ಹಾಗೆ ಅಂತೇಳಿ ಆಸ್ಥಾನದಲ್ಲೂ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅನ್ನುವ ವಿಮರ್ಶೆ ನಡೆಯಿತು. ಎಲ್ಲಿ ಹುಡುಕಾಡಿದರೂ ಕೂಡ ಬೃಹಸ್ಪತಿ ಸಿಗಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಸೂರ್ಯಚಂದ್ರರಿಗೂ ಕಾಣದೇ ಇರುವ ಹಾಗೆ ಅದೃಶ್ಯರಾಗಿಬಿಟ್ಟಿದ್ದಾರೆ. ಬೃಹಸ್ಪತ್ಯಾಚಾರ್ಯರ ಅನುಪಸ್ಥಿತಿಯಿಂದಾಗಿ ಈ ವಿಷಯ ಕೂಡಲೇ ಆ ಕಡೆ ಗೊತ್ತಾಯಿತು, ಶುಕ್ರಾಚಾರ್ಯರಿಗೆ ಗೊತ್ತಾಯಿತು.
ದೈತ್ಯರಿಗೆ ವಿಷಯ ಗೊತ್ತಾಯಿತು. ಶುಕ್ರಾಚಾರ್ಯ ಹೇಳಿದರು, ಅಲ್ಲಿ ಪುರೋಹಿತರಿಲ್ಲಂತೆ, ನೀವು ಏನು ಬೇಕಾದರೂ ಮಾಡ್ಬೋದು ಈಗ ಅಂತ. ದೈತ್ಯರು ಇಂದ್ರನನ್ನು ಆಕ್ರಮಿಸಿದರು. ಇಡೀ ದೇವಲೋಕ ದೈತ್ಯರ ಪಾಲಾಗಬೇಕಾದಂತಹ ಪ್ರಸಂಗ ಒದಗಿ ಬಂತು. ಇದೊಂದು ಪುಟ್ಟ ಘಟನೆ. ಈ ಘಟನೆ ಇತಿಹಾಸ ನಡೆದಿರ್ತಕ್ಕಂಥ. ಈ ಘಟನೆಯಿಂದ ನಾವು ಅರ್ಥೈಸಿಕೊಳ್ಳುವಂತಹ ವಿಷಯ ವಸ್ತುತಃ ಏನು, ಬೃಹಸ್ಪತ್ಯಾಚಾರ್ಯರಿಗಿಂತ ಇಂದ್ರ ಎತ್ತರದ ಸ್ಥಾನದಲ್ಲಿರತಕ್ಕಂಥವ. ಇಂದ್ರ ತಾರತಮ್ಯ ಕಕ್ಷೆಯನ್ನು ಅನುಸರಿಸಿ ನೋಡಿದರೆ 8ನೇ ಕಕ್ಷೆಯ ದೇವತೆ. ಬೃಹಸ್ಪತಿ ತಾರತಮ್ಯ ಕಕ್ಷೆಯಲ್ಲಿ 10ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ. ಅಂದರೆ ಬೃಹಸ್ಪತ್ಯಾಚಾರ್ಯರಿಗಿಂತ ದೇವೇಂದ್ರ ಸ್ವರೂಪ ಯೋಗ್ಯತೆಯಲ್ಲಿ ಎತ್ತರದ ದೇವತೆ. ಆದರೂ ಗುರುಗಳು ಅನ್ನುವ ಸ್ಥಾನದ ಕಾರಣದಿಂದ ತಾನು ಗುರುಗಳನ್ನು ಗೌರವಿಸಬೇಕಿತ್ತು. ಗುರುಗಳು ಬಂದಾಗ ಎದ್ದು ನಿಲ್ಲಬೇಕು ಅನ್ನೋದು ಲೋಕದ ಧರ್ಮ. ಆ ಲೋಕದ ಧರ್ಮವನ್ನು ಇಂದ್ರ ತಾನು ಅನುಷ್ಠಾನ ಮಾಡಬೇಕಿತ್ತು. ಯಾವಾಗ ಹಿರಿಯರು ಬರ್ತಾರೆ, ಹಿರಿಯರು ಬರುವಾಗ ಚಿಕ್ಕವರು ಎದ್ದು ನಿಲ್ಲದೆ ಹೋದರೆ ಅವರ ಆಯುಷ್ಯ ಕ್ಷೀಣವಾಗ್ತದೆ ಅನ್ನೋದು ಧರ್ಮಶಾಸ್ತ್ರ. ಊರ್ಧ್ವಂ ಪ್ರಾಣಾಹ ನಿಷ್ಕ್ರಾಮಂತಿ ಯೂನಃ ಸ್ಥವಿರ ಆಗತಿ. ಸ್ಥವಿರ ಅಂತೇಳಿದರೆ ಹಿರಿಯರು, ವೃದ್ಧರು, ಜ್ಞಾನಿಗಳು. ಅವರು ಬರ್ತಾ ಇದ್ದಾರೆ ಅಂತಾದರೆ ಪ್ರಾಣ ಮೇಲಕ್ಕೆ ಹೋಗುವುದಕ್ಕೆ ಪ್ರಾರಂಭ ಆಗ್ತದಂತೆ. ಪ್ರಾಣಶಕ್ತಿ ಮೇಲಕ್ಕೆ ಹೋಗ್ತಾ ಇದ್ದಾಗ ಏನು ಮಾಡಬೇಕು? ನಾವು ಎದ್ದು ನಿಲ್ಲಬೇಕು. ಎದ್ದು ನಿಂತಾಗ ಅದು ಮೇಲಕ್ಕೆ ಹೋಗ್ತಾ ಇರುವುದನ್ನು ನಾವು ತಹಬದಿಗೆ ತಂದ ಹಾಗೆ ಆಗ್ತದೆ. ಇದರಿಂದಾಗಿ ಆಯುಷ್ಯ ವೃದ್ಧಿ ಆಗ್ತದೆ. ನಾವು ಎದ್ದು ನಿಲ್ಲದೆ ಹೋದರೆ ಈ ಶರೀರದಿಂದ ಪ್ರಾಣ ಮೇಲಕ್ಕೆ ದಬ್ಬುತ್ತಾ ಇದೆ, ಆದರೆ ನಾವು ಎದ್ದು ನಿಂತು ಅದನ್ನು ಸರಿಸ್ಥಿತಿಗೆ ತರ್ತಾ ಇಲ್ಲ. ಇದರಿಂದಾಗಿ ಆಯುಷ್ಯ ಕ್ಷೀಣವಾಗ್ತದೆ ಅಂತ ಇಂದ್ರ ತಾನು ಎದ್ದು ನಿಂತು ಲೋಕಕ್ಕೆ ಹಿರಿಯರಿಗೆ ಹೇಗೆ ಗೌರವ ಸಲ್ಲಿಸಬೇಕು ಅನ್ನುವುದನ್ನು ತಿಳಿಸಬೇಕಿತ್ತು. ಆದರೆ ಇಂದ್ರ ಆ ಕೆಲಸ ಮಾಡಲಿಲ್ಲ. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಆತ ಭ್ರಷ್ಟಶ್ರೀಕನಾದ. ಆತನ ಸಂಪತ್ತೇ ಕ್ಷೀಣವಾಗಿ ಹೋಯಿತು. ಒಂದು ಗುರುಗಳನ್ನು ಅವಮರ್ಯಾದೆ ಮಾಡಿದ ಕಾರಣದಿಂದ ಇಂದ್ರ ತನ್ನ ಸಮಗ್ರ ಸಂಪತ್ತನ್ನು ಕಳ್ಕೊಂಡ. ಅಸುರರು ಆಕ್ರಮಣ ಮಾಡಿ ಆತ ತನ್ನ ಸಂಪತ್ತನ್ನೆಲ್ಲ ಅಸುರರಿಗೆ ಬಲಿಕೊಟ್ಟು ತಾನು ನಿರ್ಗತಿಕನಾಗಿ ನಿಲ್ಲಬೇಕಾದಂತಹ ಪ್ರಸಂಗ ಬಂತು. ಇಷ್ಟಾದಾಗ ಹೋಗಿ ಚತುರ್ಮುಖ ಬ್ರಹ್ಮನ ಹತ್ರ ದೂರು ಹೇಳಿದ. ದೈತ್ಯರು ಎಲ್ಲ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ಸಂಪತ್ತನ್ನೆಲ್ಲ ಅಪಹರಿಸಿದ್ದಾರೆ, ನಮಗೀಗ ಗತಿ ಇಲ್ಲ ಅನ್ನುವ ಪ್ರಸಂಗ ಆಗಿ ಹೋಗಿದೆ. ವಸ್ತುತಃ ಇಂದ್ರನಿಗೆ ದೇವಲೋಕ ಅನ್ನುವುದು ಆಧಿಪತ್ಯಕ್ಕೆ ಒಳಪಟ್ಟ ಜಾಗ. ಅಸುರರಿಗೆ ಅತಲ ವಿತಲ ಸುತಲಾದಿ ಪ್ರದೇಶಗಳನ್ನು ಚತುರ್ಮುಖ ಬ್ರಹ್ಮನೇ ಒದಗಿಸಿಕೊಟ್ಟಿದ್ದಾನೆ. ಅದು ನಿಮ್ಮ ದೇಶ. ದೇವಲೋಕಕ್ಕಿಂತ ಹೆಚ್ಚು ಸುಖಭೋಗಗಳುಳ್ಳಂತಹ ಸುತಲಾದಿ ಲೋಕಗಳು ಅದು ಅಸುರರಿಗೆ ಸಂಬಂಧಪಟ್ಟ ಲೋಕ. ಆದರೆ ಆಸುರಿ ಭಾವ ಏನಿರ್ತದೆ ಅಂದರೆ, ನಮಗೆ ಇದ್ದದ್ದೆಲ್ಲ ಬೇಕು ಅನ್ನುವುದು ಅವರ ಭಾವನೆ ಇರ್ತದೆ. ಅಂದರೆ ಅಸುರರಿಗೂ ದೈತ್ಯರಿಗೂ ವ್ಯತ್ಯಾಸ ಏನು? ವಸ್ತುತಃ ಅಸುರರು ಅಂದರೂ ದೈತ್ಯರು ಅಂದರೆ ಒಂದೇ. ದ್ವಿತೀಯ ಮಕ್ಕಳನ್ನು ದೈತ್ಯರು ಅಂತ ಕರಿತೇವೆ, ಸುರ ವಿರೋಧಿಗಳನ್ನು ಅಸುರರು ಅಂತ ಕರಿತೇವೆ. ಅಸುರರು ಅಂದರೆ ದಾನವರು, ಧನುವಿನ ಮಕ್ಕಳು ಆಗ್ಬೋದು, ಪಿಶಾಚಗಳು ಆಗ್ಬೋದು, ಯಕ್ಷರೂ ಆಗ್ಬೋದು. ಯಾಕಂದರೆ ಸುರರನ್ನು ವಿರೋಧಿಸುವವರು ಅಸುರರು. ಸುರರು ಮತ್ತು ಅಸುರರು ಇವರಿಬ್ಬರ ಮಧ್ಯದಲ್ಲಿ ಶಕ್ತಿಶಾಲಿಗಳು ಯಾರು ಅಂದರೆ ಅಸುರರು. ಯಾಕಂದರೆ 3 ಕಾರಣದಿಂದ ಅಸುರರಲ್ಲಿ ಸಾಮರ್ಥ್ಯ ಜಾಸ್ತಿ ಇದೆ. ಒಂದು ಸಂಖ್ಯಾಬಲ, ಇನ್ನೊಂದು ವರಬಲ, ಮೂರನೆಯದ್ದು ಶರೀರ ಬಲ. ಈ 3 ಬಲದಲ್ಲೂ ಕೂಡ ದೇವತೆಗಳಿಗಿಂತ ಅಸುರರ ಬಲ ಜಾಸ್ತಿ. ದೇವತೆಗಳು 4 ಇದ್ದರೆ ಅಸುರರು 12 ಇರ್ತಾರೆ. ಇದು ರೇಷಿಯೋ. ಅಂದರೆ 2 ಮತ್ತು 6 ಅನ್ನೋದು ರೇಷಿಯೋ. ಇದು 2 ಇದ್ದರೆ ಅದು 6, ಅಥವಾ 1 ಮತ್ತು 3. 3ನೇ 1 ದೇವತೆಗಳಿರ್ತಾರೆ, 3 ಅಸುರರಿರ್ತಾರೆ ಅಂತ. ಇದು ಅವತ್ತು ಅಂತಲ್ಲ, ಇವತ್ತು ಹಾಗೆ. ಎಲ್ಲ ಕಾಲದಲ್ಲೂ ತಾಮಸ ವ್ಯಕ್ತಿಗಳು ಜಾಸ್ತಿ ಇರುವುದು, ಸಾತ್ವಿಕ ವ್ಯಕ್ತಿಗಳು ಕಡಿಮೆ ಇರುವುದು ಅನ್ನೋದು ಒಂದು ರೇಷಿಯೋ. ಆದ್ದರಿಂದ ಈ ಅಸುರರ ಸಂಖ್ಯೆ ಯಾವತ್ತೂ ದೊಡ್ಡದು. ಅಂದ ಸಂಖ್ಯಾಬಲ ಅಸುರರಲ್ಲಿದೆ. ಎರಡನೇದ್ದು ಅವರಿಗೆ ಒಂದು ಶರೀರ ಬಲ. ಯಾಕಂದರೆ ಅವರು ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನುವ ವ್ಯವಸ್ಥೆ ಅವರಲ್ಲಿಲ್ಲ. ಯಾವುದು ಶರೀರಕ್ಕೆ ಬಲ ಕೊಡ್ತದೆ ಅದನ್ನೆಲ್ಲ ತಿನ್ನುವಂಥವರು. ಆದ್ದರಿಂದ ಅಸುರರಿಗೆ ಅವರು ನರಭಕ್ಷಕರಾದ್ದರಿಂದ ಅವರಿಗೆ ಶಾರೀರಿಕವಾದ ಬಲ ಜಾಸ್ತಿ. ದೇವತೆಗಳು ಹಾಗಲ್ಲ, ಅವರು ವ್ಯವಸ್ಥಿತವಾಗಿ ಒಂದಿಷ್ಟೇ ತಗೊಳ್ಳುವುದು ಅಂತ ವ್ಯವಸ್ಥೆಯುಳ್ಳವರು. ಆದ್ದರಿಂದ ಶರೀರ ಬಲ ದೇವತೆಗಳಲ್ಲಿ ಕಡಿಮೆ. ಇನ್ನೊಂದು ಅಸುರರಲ್ಲಿರುವ ಬಲ ಅಂತೇಳಿದರೆ ವರಬಲ. ಅವರು ಬ್ರಹ್ಮನನ್ನೋ ರುದ್ರನನ್ನೋ ಕುರಿತು ತಪಸ್ಸು ಮಾಡಿ ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಅವಧ್ಯನಾಗಬೇಕು, ನಾನು ಮುಟ್ಟಿದವರು ಸಾಯಬೇಕು, ಯಾರ ತಲೆಗೆ ಕೈ ಇಡ್ತೇನೆ ಅವರು ಸಾಯಬೇಕು, ಇಂಥದ್ದೆಲ್ಲ ವರವನ್ನು ಪಡೆದಿರ್ತಾರೆ. ದೇವತೆಗಳು ಯಾರೂ ಇಂಥ ವರ ಪಡೆದದ್ದಕ್ಕೆ ಒಂದೇ ಒಂದು ಉದಾಹರಣೆ ಇಲ್ಲ. ಅಂದರೆ ದೇವತೆಗಳಲ್ಲಿ ವರಬಲ ಇಲ್ಲ, ಸಂಖ್ಯಾಬಲ ಕ್ಷೀಣವಾಗಿದೆ, ಶರೀರ ಬಲ ಕ್ಷೀಣವಾಗಿದೆ. ದೈತ್ಯರಲ್ಲಿ ಈ 3 ಬಲಗಳು ಜಾಸ್ತಿ.
ಆದ್ದರಿಂದ ದೈತ್ಯರು ಯಾವತ್ತೂ ದೇವತೆಗಳನ್ನು ಸೋಲಿಸ್ತಾರೆ. ಹಾಗಿದ್ದರೂ ದೇವತೆಗಳು ದೈತ್ಯರನ್ನು ಸೋಲಿಸುವುದಕ್ಕೆ ಕಾರಣ ಏನು ಅಂದರೆ, ದೇವತೆಗಳಲ್ಲಿ ಒಂದೇ ಒಂದು ಬಲ ಇದೆ, ಅದು ಹರಿಬಲ, ಭಕ್ತಿ, ಭಗವಂತನಲ್ಲಿರುವ ಭಕ್ತಿ. ಈ ಭಕ್ತಿಯಿಂದಾಗಿ ಹರಿ ಈ ದೇವತೆಗಳ ಪರವಾಗಿರುವ ಕಾರಣದಿಂದ ತಮ್ಮಲ್ಲಿ 3 ಥರದ ಬಲಗಳು ಕಡಿಮೆ ಇದ್ದರೂ, ಅಸುರರಲ್ಲಿ 3 ಥರದ ಬಲ ಜಾಸ್ತಿ ಇದ್ದರೂ ಕೂಡ ಅಸುರರನ್ನು ನಿಗ್ರಹಿಸಿ ತಮ್ಮ ಸ್ಥಾನವನ್ನು ತಾವು ದೇವತೆಗಳು ಉಳಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಹರಿಬಲ, ಭಗವಂತನ ಅನುಗ್ರಹ ಅನ್ನುವ ಒಂದು ಬಲ ಅದು ದೇವತೆಗಳಲ್ಲಿದೆ, ಅಸುರರಲ್ಲಿಲ್ಲ ಅನ್ನೋದು ಇರತಕ್ಕಂಥ ಸ್ಥಿತಿ. ಆದರೆ ಈಗೇನಾಯಿತು, ದೇವತೆಗಳಿಗೆ ಹರಿಬಲವೂ ಕೂಡ ಕಡಿಮೆ ಆಯಿತು. ಯಾಕಂದರೆ ಹರಿಬಲ ಅನ್ನುವುದು ಗುರುಬಲ ಇದ್ದಾಗ ಮಾತ್ರ ಇರ್ತದೆ. ಈ ಗುರುಬಲ ಅಂದರೆ ಯಾವುದು, ಜ್ಯೋತಿಷ್ಯದ ಗುರುಬಲ ಅಲ್ಲ. ಜ್ಯೋತಿಷ್ಯದಲ್ಲಿ ಗುರು ಎಷ್ಟನೇ ಸ್ಥಾನದಲ್ಲಿದ್ದಾನೆ, 2ರಲ್ಲೋ 5ರಲ್ಲೋ 7ರಲ್ಲೋ 9ರಲ್ಲೋ 11ರಲ್ಲೋ ಅಂತ ಗುರುಗ್ರಹ ಯಾವ ಸ್ಥಾನದಲ್ಲಿದ್ದಾನೆ ಆವಾಗ ಗುರುಬಲ ಅಂತ ನಾವು ಕರಿತೇವೆ. ಉಪನಯನ ಮಾಡುವುದಕ್ಕೆ, ವಿವಾಹ ಮಾಡುವುದಕ್ಕೆ ಈ ಗುರುಬಲ ಇದೆಯೋ ಅನ್ನೋದನ್ನು ವಿಮರ್ಶೆ ಮಾಡುವಂಥದ್ದು ಜ್ಯೋತಿಷ್ಶಾಸ್ತ್ರದಲ್ಲಿದೆ. ಈ ಗುರುಬಲದ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಮತ್ತು ಇವನು ಅಧ್ಯಯನ ಮಾಡಿ ಇನ್ನೊಬ್ಬ ಗುರುವಿನ ನಿರ್ದೇಶನದ ಪ್ರಕಾರ ತನ್ನ ಜೀವನವನ್ನು ನಡೆಸಿಕೊಂಡು ಹೋಗಬೇಕು. ಒಬ್ಬನಿಗೆ ಗುರು ಇಲ್ಲ ಅಂದರೆ ಜೀವನಕ್ಕೊಂದು ಗುರಿ ಇರುವುದಿಲ್ಲ ಅಂತ ಅರ್ಥ. ಆದ್ದರಿಂದ ಹೀಗೆ ನಡಿಬೇಕು ಅಂತ ನಿರೂಪಣೆ ಮಾಡುವ ಒಬ್ಬ ಗುರು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಅವಿಭಾಜ್ಯವಾದಂತಹ ಅಂಗ. ಈ ದೇವತೆಗಳಿಗೆ ಗುರುಸ್ಥಾನದಲ್ಲಿರತಕ್ಕಂಥವ ಬೃಹಸ್ಪತಿ. ಅಂತಹ ಬೃಹಸ್ಪತಿಯನ್ನೇ ಯಾವಾಗ ಇಂದ್ರಾದಿ ದೇವತೆಗಳು ಅವಮಾನಿಸಿದರು ಆವಾಗ ಗುರುಬಲ, ಬೃಹಸ್ಪತ್ಯಾಚಾರ್ಯರು ಅಂದರೆ ಗುರುಗಳು, ದೇವಗುರುಗಳು, ಅವರ ಬಲ ಇವರಿಗೆ ತಪ್ಪಿ ಹೋದ ಕಾರಣದಿಂದ ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನ ಅನ್ನೋ ಮಾತಿದೆ. ಹರಿ ಒಂದು ವೇಳೆ ಕೋಪಗೊಂಡ ಅಂತಾದರೆ ಆವಾಗ ಗುರು ಆತನನ್ನು ರಕ್ಷಣೆ ಕೊಡಬಹುದು. ಆದರೆ ಗುರುವೇ ಆತನ ಮೇಲೆ ಅನುಗ್ರಹದಿಂದ ದೂರನಾದ ಅಂತಾದರೆ ಆವಾಗ ಯಾರೂ ಕೂಡ ಅವನನ್ನು ರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ದೇವತೆಗಳ ಗುರುಬಲ ಹೋಗಿದೆ, ಆದ್ದರಿಂದ ಹರಿಬಲವೂ ಕೂಡ ಇಲ್ಲ ಅನ್ನುವ ಪರಿಸ್ಥಿತಿಯಾಗಿದೆ. ಹಾಗಾಗಿ ದೇವತೆಗಳು ಇವತ್ತು ದೈತ್ಯರ ಆಕ್ರಮಣಕ್ಕೆ ಒಳಗಾಗಿ ತಮ್ಮ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡಿದ್ದಾರೆ. ಈ ಸ್ಥಿತಿಯಲ್ಲಿ ಬ್ರಹ್ಮನ ಹತ್ರ ಹೋದ. ಬ್ರಹ್ಮನಿಗೆ ಪಾಪ ಇವ್ರದೆಲ್ಲ ಈ ದೂರು ಕೇಳುವುದೇ ಒಂದು ಕೆಲಸ. ಯಾಕಂದರೆ ಈ ದೇವತೆಗಳು ಬ್ರಹ್ಮನ ಮಕ್ಕಳು, ಅಸುರರು ಬ್ರಹ್ಮನ ಮಕ್ಕಳು. ಬ್ರಹ್ಮನ ಮಗನಾದ ಕಶ್ಯಪ ಪ್ರಜಾಪತಿಯಿಂದ ಅದಿತಿಯಲ್ಲಿ ಹುಟ್ಟಿ ಬಂದವರು ದೇವತೆಗಳಿದ್ದಾರೆ, ದಿತಿ ಧನು ಮೊದಲಾದ ಪತ್ನಿಯಲ್ಲಿ ಹುಟ್ಟಿ ಬಂದವರು ದೈತ್ಯರಿದ್ದಾರೆ. ಆದ್ದರಿಂದ ಇವರಿಬ್ಬರು ಇವನಿಗೆ ಮೊಮ್ಮಕ್ಕಳೇ ಆಗಬೇಕು. ಹಾಗಾಗಿ ಚತುರ್ಮುಖ ದೇವತೆಗಳ ಹತ್ರ ಹೇಳ್ತಾನೆ, ದೈತ್ಯರಿಗೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ, ಇದು ಸ್ವಯಂಕೃತ ಅಪರಾಧದಿಂದ. ನೀನು ಗುರುಗಳನ್ನು ಸರಿಯಾಗಿ ಇಟ್ಟುಕೊಂಡಿದ್ದಿದ್ರೆ ಗುರುಗಳ ಮಂತ್ರಬಲದಿಂದ ಅವರ ನಿರ್ದೇಶನದಿಂದ ನೀನು ನಿನ್ನ ದೇಶವನ್ನು ಚೆನ್ನಾಗಿ ಪಾಲನೆ ಮಾಡಬಹುದಿತ್ತು. ಆದರೆ ಇವತ್ತು ನಿನ್ನ ತ್ರಿವಿಷ್ಟಪವನ್ನು ನೀನು ಕಳೆದುಕೊಳ್ಳುವುದಕ್ಕೆ ಕಾರಣ ನೀನಾಗಿ ಗುರುಗಳನ್ನು ಅವಮಾನ ಮಾಡಿದ್ದು. ಆದ್ದರಿಂದ ನೀನು ಈಗ ಸದ್ಯಕ್ಕೆ ಮಾಡಬೇಕಾದ ಕೆಲಸ ಏನು ಅಂದರೆ, ಯಾವ ಬೃಹಸ್ಪತ್ಯಾಚಾರ್ಯರು ನಿಮ್ಮ ಪುರೋಹಿತರು ಅವರು ಕಾಣೆಯಾಗಿದ್ದಾರಲ್ಲ, ಆ ಸ್ಥಾನಕ್ಕೆ ಒಬ್ಬ ಪುರೋಹಿತರನ್ನು ನೀನು ತುಂಬಿಸಿಕೊಳ್ಬೇಕು. ಪುರೋಹಿತರ ಸಹಕಾರ ಇಲ್ಲ ಅಂತೇಳಿದರೆ ನೀನು ಮತ್ತೆ ದೈತ್ಯರಿಂದ ನಿನ್ನ ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಮೊದಲು ಒಬ್ಬ ಪುರೋಹಿತನನ್ನು ಸೇರಿಸಿ. ಯಾರು ಪುರೋಹಿತರು, ನನಗೀಗ ಸಹಾಯ ಮಾಡತಕ್ಕಂತಹ ಪುರೋಹಿತರು ಯಾರಿದ್ದಾರೆ ಅಂತ ದೇವೇಂದ್ರನೇ ಬ್ರಹ್ಮನ ಹತ್ರವೇ ಕೇಳ್ತಾನೆ. ಆಗ ಬ್ರಹ್ಮ ವಿಶ್ವಕರ್ಮ ತ್ವಷ್ಟೃ ಪ್ರಜಾಪತಿ ಯಾರಿದ್ದಾನೆ, ಆ ತ್ವಷ್ಟೃ ಪ್ರಜಾಪತಿಯ ಮಗನಾದಂತಹ ವಿಶ್ವರೂಪ ಅನ್ನುವ ಆಚಾರ್ಯ ಇದ್ದಾನೆ. ಆ ವಿಶ್ವರೂಪನಲ್ಲಿ ಹೋಗಿ ನಮ್ಮ ಪೌರೋಹಿತ್ಯವನ್ನು ನಿರ್ವಾಹ ಮಾಡಬೇಕು ಅಂತ ನೀವು ಕೇಳ್ರಿ. ಯಾಕಂದರೆ ವಿಶ್ವರೂಪ 3 ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ 3 ತಲೆಯ ವ್ಯಕ್ತಿ. ವಿಶ್ವರೂಪನಿಗೆ ತ್ರಿಶಿರ ಅಂತ ಹೆಸರು. ಅವನಿಗೆ 3 ತಲೆ. 3 ತಲೆಯಲ್ಲಿ ಒಂದು ತಲೆಯಲ್ಲಿ ಋಗ್ವೇದ ಬರ್ತದೆ, ಇನ್ನೊಂದು ತಲೆಯಲ್ಲಿ ಯಜುರ್ವೇದ ಬರ್ತದೆ, 3ನೇ ತಲೆಯಲ್ಲಿ ಸಾಮವೇದ ಬರ್ತದೆ. 3 ವೇದಗಳನ್ನು ಏಕಕಾಲದಲ್ಲಿ ಉಚ್ಚರಿಸಬಹುದಾದಂತಹ ಒಬ್ಬ ತ್ರಿವೇದಿ ವ್ಯಕ್ತಿ ಅಂತೇಳಿದರೆ ವಿಶ್ವರೂಪ. ಅಂತಹ ವಿಶ್ವರೂಪ ಶಾಸ್ತ್ರಾರ್ಥ ಸಂಪನ್ನನಾಗಿದ್ದಾನೆ. ಜೊತೆಗೆ ಮಂತ್ರ ಮತ್ತು ತಂತ್ರ ಎರಡರಲ್ಲೂ ಕರಗತಿ ಎಂಬುದನ್ನು ಪಡೆದಿದ್ದಾನೆ. ಅಂಥ ವ್ಯಕ್ತಿಯನ್ನು ನೀನು ಬೃಹಸ್ಪತಿಯ ಸ್ಥಾನದಲ್ಲಿ ನಿಮ್ಮ ಪುರೋಹಿತನನ್ನಾಗಿ ನೇಮಿಸಿಕೊಳ್ಳಬೇಕು. ಈ ಚತುರ್ಮುಖನ ಆದೇಶವನ್ನು ಪಡೆದ ಇಂದ್ರ ಅಗ್ನಿಯಾದಿ ದೇವತೆಗಳ ಜೊತೆಗೆ ವಿಶ್ವರೂಪಾಚಾರ್ಯರ ಮನೆಗೆ ಹೋಗ್ತಾನೆ. ವಿಶ್ವರೂಪಾಚಾರ್ಯ ತನ್ನ ಪ್ರಾತಃಕಾಲೀನ ಸಂಧ್ಯಾದ್ಯನುಷ್ಠಾನವನ್ನು ಮುಗಿಸಿ ಅಗ್ನಿ ಪ್ರತಿಷ್ಠೆ ಮಾಡಿ ಅಗ್ನಿಯಲ್ಲಿ ಆ ಪ್ರಾತಃಸವನವನ್ನು ಮುಗಿಸಿದ್ದಾನೆ. ಪ್ರಾತಃಸವನ ಅಂದರೆ ಸೋಮರಸವನ್ನು ಹಿಂಡಿ ಸೋಮದ ಆಹುತಿಯನ್ನು ಬೆಳಗಿನ ಹೊತ್ತು ಕೊಟ್ಟಾಗಿದೆ. ಇಷ್ಟು ಹೊತ್ತಿಗೆ ದೇವತೆಗಳು ಬಂದು ನಮ್ಮ ಪೌರೋಹಿತ್ಯದ ಜವಾಬ್ದಾರಿಯನ್ನು ತಾವು ವಹಿಸಿಕೊಂಡು ನಮ್ಮನ್ನು ಉದ್ಧರಿಸಬೇಕು ಅಂತ ಪ್ರಾರ್ಥನೆ ಸಲ್ಲಿಸ್ತಾರೆ. ಆಗ ವಿಶ್ವರೂಪ ಮೊದಲು ಒಪ್ಪಿಕೊಳ್ಳುವುದಿಲ್ಲ.
ಅದು ಹೇಳ್ತಾನೆ, ವಿಗರ್ಹಿತಂ ಧರ್ಮಶೀಲೈ ಬ್ರಹ್ಮವರ್ಚ ಉಪವ್ಯಯಂ ಕಥಂ ಪೃಚ್ಛತಿ. ನೀವೆಲ್ಲ ನನ್ನ ಹತ್ರ ಪುರೋಹಿತನಾಗು ಅಂತ ಕೇಳ್ತಾ ಇದ್ದೀರಲ್ವ, ತುಂಬ ಕಷ್ಟದ ಕೆಲಸ ಇದು. ಯಾಕಂದರೆ ಧರ್ಮಶೀಲರು ಅದನ್ನು ಒಳ್ಳೆಯ ಕೆಲಸ ಅಂತ ಕರೆಯುವುದಿಲ್ಲ. ವಿಗರ್ಹಿತಂ ಧರ್ಮಶೀಲೈಹಿ, ಧರ್ಮಶೀಲರು ಈ ಪೌರೋಹಿತ್ಯವನ್ನು ಸ್ವಲ್ಪ ದೂರ ಇಡ್ತಾರೆ. ಅಷ್ಟೇ ಅಲ್ಲ, ಬ್ರಹ್ಮವರ್ಚ ಉಪವ್ಯಯಂ, ಇದು ಬ್ರಹ್ಮವರ್ಚಸ್ಸನ್ನು ನಾಶ ಮಾಡತಕ್ಕಂತಹ ಕೆಲಸ ಆಗಿದೆ. ಆ ಕೆಲಸದಲ್ಲಿ ನೀನು ಬರಬೇಕು ಅಂತ ನನ್ನನ್ನು ನೀವು ಕೇಳ್ತಾ ಇದ್ದೀರಿ, ನಾನು ಹೇಗೆ ಮುಂದುವರಿಯಲಿ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಸ್ವಲ್ಪ ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂತಹ ಸ್ವರೂಪದಲ್ಲಿದೆ. ವಿಶ್ವರೂಪ ಹೇಳುವಾಗ ಪೌರೋಹಿತ್ಯ ಅನ್ನೋದು ಧರ್ಮಶೀಲರು ದೂರ ಇಟ್ಟಿರತಕ್ಕಂತಹ ಕೆಲಸ, ಜೊತೆಗೆ ಬ್ರಹ್ಮವರ್ಚಸ್ಸನ್ನು ನಾಶ ಮಾಡತಕ್ಕಂತಹ ಕೆಲಸ ಅನ್ನುವ ಒಂದು ಮಾತು ಇಲ್ಲಿ ಕಾಣಿಸ್ತದೆ. ಇದರ ಬಗ್ಗೆ ಆಚಾರ್ಯರ ತಾತ್ಪರ್ಯ, ವ್ಯಾಖ್ಯಾನಕಾರರ ವಿವರಣೆ ಇದೆ. ಯಾಕೆ ವಿವರಣೆಯನ್ನು ಕೊಟ್ಟರು ಅಂದರೆ, ಪೌರೋಹಿತ್ಯ ಮಾಡಬಾರ್ದು ಅಂತ ಈ ವಾಕ್ಯದ ಅಭಿಪ್ರಾಯ ಅಂತ ಆದರೆ, ಪ್ರಪಂಚದಲ್ಲಿ ಜನರಿಗೆ ಪುರೋಹಿತರು ಸಿಗದೇ ಹೋಗುವ ಒಂದು ಪ್ರಸಂಗ ಬರ್ತದೆ. ಆದರೆ ಪುರೋಹಿತರಿಲ್ಲದೆ ಲೋಕದ ವ್ಯವಹಾರ ನಡೆಯುವುದಿಲ್ಲ. ಹಾಗಾದರೆ ಪೌರೋಹಿತ್ಯ ಮಾಡುವುದು ಅನ್ನೋದು ಗೃಹಸ್ಥನಿಗೆ, ಅದರಲ್ಲೂ ಬ್ರಾಹ್ಮಣನಿಗೆ ಸಂಬಂಧಪಟ್ಟ ಒಂದು ಕರ್ತವ್ಯವಾಗಿದೆ. ಯಜನಂ ಯಾಜನಂ ಚೈವ ಅಧ್ಯಯನಂ ಅಧ್ಯಾಪನಂ ತಥಾ ದಾನಂ ಪ್ರತಿಗ್ರಹಶ್ಚೇತಿ ಷಡ್ಕರ್ಮಾಣಿ ಅಗ್ರಜನ್ಮನಃ ಅಂತ 6 ಕರ್ಮಗಳು ಬ್ರಾಹ್ಮಣನಿಗಿದೆ. ಅದರಲ್ಲಿ ಯಜನ ಯಾಜನ ಅಂದರೆ ಪೌರೋಹಿತ್ಯವೂ ಕೂಡ ಆತನ ಕರ್ಮದಲ್ಲಿ ಸೇರಿದೆ, ಕರ್ತವ್ಯ ಕರ್ಮದಲ್ಲಿ ಸೇರಿದೆ. ಅವನು ಇದು ಬ್ರಹ್ಮವರ್ಚಕ್ಕೆ ಉಪವ್ಯಯಾದದ್ದು, ಧರ್ಮಶೀಲರು ದೂರ ಇಟ್ಟದ್ದು ಅಂತೇಳಿ ಪೌರೋಹಿತ್ಯ ಮಾಡದೇ ಹೋದರೆ ಇನ್ನು ಉಳಿದವರಿಗೆ ಉತ್ಕರ್ಷ ಸಾಧನ ಇಲ್ಲ ಅನ್ನುವ ಪ್ರಸಂಗ ಬಂದು ಹೋಗ್ತದೆ. ಆದ್ದರಿಂದ ಇಲ್ಲಿ ಪೌರೋಹಿತ್ಯವನ್ನು ಬೈದದ್ದು ಅಂದರೆ ಅದರ ಅರ್ಥ ಪೌರೋಹಿತ್ಯ ಮಾಡುವ ವ್ಯಕ್ತಿ ಎಚ್ಚರವಾಗಿರಬೇಕು ಅನ್ನುವ ಸೂಚನೆ ಅಷ್ಟೇ. ಇದು 2 ಕೆಲಸದ ಬಗ್ಗೆಯೂ ಭಾರಿ ಜಾಗ್ರತೆ ಹೇಳ್ತಾರೆ. ಒಂದು ಪೌರೋಹಿತ್ಯ, ಮತ್ತೊಂದು ಪುರಾಣ ಪ್ರವಚನ. ಇವತ್ತು ಬ್ರಾಹ್ಮಣರು ನಡೆಸುವ 2 ಕೆಲಸದ ಬಗ್ಗೆಯೂ ಎಷ್ಟು ಕಟುವಾಗಿ ಹೇಳ್ತಾರೆ ಅಂದರೆ, ನಿನಗೆ ನರಕಕ್ಕೆ ಹೋಗಬೇಕು ಅಂತ ಮನಸ್ಸಿದ್ರೆ ಪೌರೋಹಿತ್ಯ ಮಾಡು ಅಂತ ಹೇಳ್ತಾರೆ. ನರಕಾಯ ಮತಿಶ್ಚೇತ್ತೇ ಪೌರೋಹಿತ್ಯಂ ಸಮಾಚಾರ ಅಂತ. ಇನ್ನೊಂದು ಹೇಳ್ತಾರೆ, ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ಅವ ಪುರಾಣ ಪ್ರವಚನ ಮಾಡ್ತಾನೆ ಅಂದರೆ ನರಕಕ್ಕೆ ಹೋಗ್ತಾನೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಬ್ರಾಹ್ಮಣ ಲೋಕೋಪಕಾರಕವಾಗಿ ಬದುಕುವುದಕ್ಕಿರುವ 2 ಮಾರ್ಗಗಳನ್ನೇ ಇಷ್ಟು ಕಟುವಾಗಿ ಶಾಸ್ತ್ರದಲ್ಲಿ ನಿರಾಕರಿಸಿದ್ದಾರೆ. ಈ ನಿರಾಕರಿಸಿದ್ರ ಹಿನ್ನೆಲೆ ಏನು? ಪೌರೋಹಿತ್ಯ ಮಾಡಬೇಡ, ಪುರಾಣ ಪ್ರವಚನ ಮಾಡಬೇಡ ಅಂತ ಅದರ ಅರ್ಥ ಅಲ್ಲ. ಕೆಲವು ಶಬ್ದ ಏನು ಹೇಳುತ್ತೆ, ಶಬ್ದ ಹೇಳಿದ್ದೇ ಶಬ್ದದ ಅರ್ಥ ಅಲ್ಲ. ಅದರ ತಾತ್ಪರ್ಯ ಏನಿದೆ, ಯಾವ ಭಾವದಿಂದ ಶಬ್ದ ಹೇಳಿದ್ದಾರೆ ಅದು ಶಬ್ದದ ಅರ್ಥವಾಗ್ತದೆ. ನಾನು ಮೆಜೆಸ್ಟಿಕ್ಕಿಗೆ ಸೈಕಲಲ್ಲಿ ಹೋಗ್ತೇನೆ ಅಂತ ಮಗ ಹೇಳ್ತಾನೆ. ಅಪ್ಪ ಹೇಳ್ತಾನೆ, ಬೇಡ ಮಳೆ ಬರ್ತಾ ಇದೆ, ಅದು ಬೇರೆ ಅವೆನ್ಯೂ ರೋಡು ಅಂತ ಹೇಳಿದರೆ ಸಿಕ್ಕಾಬಿಟ್ಟೆ ಕಳಸಿಪಾಳ್ಯ ಎಲ್ಲ, ಅಲ್ಲಿ ಹೋಗಬೇಡ, ಸೈಕಲಲ್ಲಿ ಹೋದರೆ ಆಕ್ಸಿಡೆಂಟ್ ಆದಿತ್ತು, ಹೋಗಬೇಡ. ಇಲ್ಲ, ಏನು ತೊಂದರೆ ಇಲ್ಲ, ನಾನು ಸೈಕಲಲ್ಲೇ ಹೋಗೋದು ಅಂತ ಹಠ ಇಡ್ತಾನೆ. ಕೊನೆಗೆ ಅಪ್ಪ ಹೋಗಿ ಸಾಯು ಅಂತ ಹೇಳ್ತಾನೆ. ಹೋಗಿ ಸಾಯು ಅಂತ ಹೇಳಿದರೆ ಇವ ವಿಷ ತಗೊಂಡು ಹೋಗೋದಿಲ್ಲ ಮಗ. ಯಾಕಂದರೆ ಹೋಗಿ ಸಾಯು ಅಂತ ಶಬ್ದ ಬಳಸಿದ್ದು ಹೌದು, ಆದರೆ ಶಬ್ದಕ್ಕೆ ಏನು ಶಬ್ದ ಹೇಳುತ್ತೋ ಅದು ಶಬ್ದದ ಅರ್ಥ ಅಲ್ಲ. ಮತ್ತು ಶಬ್ದವನ್ನು ಯಾವ ತಾತ್ಪರ್ಯದಿಂದ ಬಳಸಿದ್ದೇವೋ ಅದು ಆ ಶಬ್ದದ ಅರ್ಥ. ಹೋಗಿ ಸಾಯು ಅಂದರೆ ನೀನು ಹೋಗಬೇಡ, ಹೋದರೆ ತೊಂದರೆ ಆಗುತ್ತೆ, ಇಷ್ಟು ಆ ಶಬ್ದದ ತಾತ್ಪರ್ಯ. ಆ ತಾತ್ಪರ್ಯದಲ್ಲಿ ಈ ಶಬ್ದವನ್ನು ಬಳಸಿದ್ದಾರೆ ಅನ್ನೋದು ವಾಸ್ತವವಾದದ್ದು. ಹಾಗೆ ಇಲ್ಲೂ ಕೂಡ ಶಬ್ದದ ಬಳಕೆಯ ಹಿನ್ನೆಲೆಯಲ್ಲಿ ತಾತ್ಪರ್ಯ. ನರಕಾಯ ಮತಿಶ್ಚೇತ್ತೇ ಪೌರೋಹಿತ್ಯಂ ಸಮಾಚಾರ. ಈ ಮಾತು ಯಾಕೆ ಹೇಳಿದರು? ಪೌರೋಹಿತ್ಯ ಮಾಡುವುದು ಲೋಕಕ್ಕೆ ಭಾರಿ ಕ್ಷೇಮಂಕರವಾದ ಕೆಲಸ. ಪುರೋಹಿತ, ಪುರಕ್ಕೆಲ್ಲ ಹಿತವನ್ನು ನೀಡತಕ್ಕಂಥವ. ಆದರೆ ಅದರಲ್ಲಿ ತನ್ನನ್ನು ತಾನು ಹಾಳು ಮಾಡಿಕೊಳ್ಳುವುದಕ್ಕೆ ವಿಪುಲವಾದ ಅವಕಾಶಗಳಿದ್ದಾವೆ. ಯಾಕಂದರೆ ಅದನ್ನು ಪೌರೋಹಿತ್ಯವನ್ನು ಮಾಡಿಸುವ ವ್ಯಕ್ತಿಗಳಿಗೆ ಏನು ಹೇಗೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ಇವನು ಇಂಥಲ್ಲಿ ಬಂಗಾರದ್ದೇ ಆಗಬೇಕು, ಬೆಳ್ಳಿಯದ್ದೇ ಆಗಬೇಕು, ಅದು 10 ಅಲ್ಲ 14 ಆಗಬೇಕು ಅಂತ ಇವ ಏನೇ ಹೇಳಿದರೂ ಪಾಪ ಅವ್ರಿಗೂ ನಂಬಬೇಕು. ನಂಬಿ ಇವನಿಗೆ ಅದನ್ನು ಸೂರೆ ಮಾಡುವುದಕ್ಕೆ ಅವಕಾಶಗಳಿದ್ದಾವೆ. ಅಷ್ಟು ಅವಕಾಶಗಳಿದ್ದೂ ಆ ಅವಕಾಶವನ್ನು ಬದಿಗಿಟ್ಟು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಆ ಕ್ರಮದಲ್ಲೇ ಈತ ಪೌರೋಹಿತ್ಯವನ್ನು ನಡೆಸಿದ ಅಂತಾದರೆ ಅದು ಮೋಕ್ಷದ್ವಾರಂ ಅಪಾವೃತಂ. ಅವನಿಗೆ ತಾನು ಒಬ್ಬ ಪೌರೋಹಿತ್ಯ ಮಾಡಿಕೊಂಡು ಬದುಕಿದ ಅಂದರೆ ತನ್ನ ಶ್ರೇಯಸ್ಸು ಮಾತ್ರ. ಈಗ ಎಲ್ಲರಿಗೂ ಆತ ಒಂದು ಸ್ವರ್ಗದ ದಾರಿಯನ್ನು ತೋರಿಸಿದಾದ್ದರಿಂದ ಆತ ಮೋಕ್ಷದ್ವಾರವನ್ನು ತೆರೆದಿಟ್ಟಂತಹ ಪುಣ್ಯಕ್ಕೆ ಭಾಜನನಾಗ್ತಾನೆ ಅಂತ ಪೌರೋಹಿತ್ಯಕ್ಕೆ ಅಂತ ಮಹತ್ವವನ್ನು ಹೇಳಿದ್ದಾರೆ. ಪುರಾಣಾರ್ಥಂ ವದನ್ ಯಾತಿ ನರಕಂ ನಾತ್ರ ಸಂಶಯ ಅನ್ನುವ ಮಾತಿನ ಭಾವವೂ ಕೂಡ ಅಷ್ಟೇ. ಪುರಾಣ ಪ್ರವಚನ ಇವ ಒಬ್ಬ ತಪ್ಪು ತಿಳ್ಕೊಂಡ್ರೆ ಇವ ಒಬ್ಬನೇ ಹಾಳಾಗ್ತಾನೆ. ಆದರೆ ತಾನು ತಪ್ಪು ತಿಳ್ಕೊಂಡು 4 ಜನಕ್ಕೆ ತಪ್ಪಾಗಿ ಉಪನ್ಯಾಸ ಮಾಡಿದ ಅಂತಾದರೆ ಅಷ್ಟೂ ಜನರನ್ನು ನರಕದ ದಾರಿಯಲ್ಲಿ ಬೀಳಿಸುವ ಕೆಲಸಕ್ಕೆ ಇವ ಭಾಜನನಾಗ್ತಾನೆ. ಆದ್ದರಿಂದ ಇವ ಮಹಾ ಪಾಪಶಾಲಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಆ ಶ್ಲೋಕ ಇರುವುದು ಹೇಗೆ? ತ್ರಿಭಾಷಾಂ ಯೋನ ಜಾನಾತಿ
ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ ಯಾತಿ ನರಕಂ ನಾತ್ರ ಸಂಶಯ. ಯಾರು ಪುರಾಣಗಳ ಭಾಷಾತ್ರಯ 3 ಭಾಷೆಗಳನ್ನು ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅನ್ನುವ ಅದರ ಭಾಷಾ ಸ್ವರೂಪವನ್ನು ತಿಳಿದಿಲ್ಲವೋ, ಜೊತೆಗೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಿಂದ ವರ್ಣನೆ ಇದೆ, ಆ ಪುರಾಣದ ವರ್ಣನಾ ರೀತಿಯನ್ನು ಯಾರು ತಿಳಿದಿಲ್ಲವೋ ಅಂಥವನು ಪುರಾಣಾರ್ಥವನ್ನು ತಪ್ಪಾಗಿ ಹೇಳಲಿಕ್ಕೆ ಶುರು ಮಾಡಿದರೆ ನರಕಕ್ಕೆ ಹೋಗ್ತಾನೆ ಅಂತ ಆ ಮಾತಿನ ಅರ್ಥ. ಇದರ ಅರ್ಥ ಪುರಾಣ ಪ್ರವಚನದಿಂದ ಮೋಕ್ಷ ಸ್ಥಾನ ಇದೆ, ಆದರೆ ಸರಿಯಾದ ಕ್ರಮದಲ್ಲಿ ದೇವರ ಮಾಹಾತ್ಮೆಯನ್ನು ತಿಳಿದು ಕೇಳುವ ವ್ಯಕ್ತಿಗೆ ದೇವರ ಮಾಹಾತ್ಮೆಯಲ್ಲಿ ಭಾವ ಹುಟ್ಟುವ ಹಾಗೆ ಆತ ಪ್ರವಚನದಲ್ಲಿ ತೊಡಗಿದ ಅಂತಾದರೆ ಅದು ಮೋಕ್ಷದ್ವಾರಂ ಅಪಾವೃತಂ, ಅವನಿಗೆ ಮೋಕ್ಷದ ದ್ವಾರ ತೆಗೆಯಿತು ಅಂತ ಅರ್ಥ. ಹಾಗಾಗಿ ಇವತ್ತು ಪೌರೋಹಿತ್ಯವನ್ನು ವಿಶ್ವರೂಪಾಚಾರ್ಯ ಸ್ವಲ್ಪ ಬೈದ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಅದು ಮುಂದೆ ಸ್ವಂತ ಗೊತ್ತಾಗುತ್ತೆ ಕಾರಣ. ಯಾಕಂದರೆ ಅವನು ಪೌರೋಹಿತ್ಯ ಮಾಡಲಿಕ್ಕೆ ಬಂದು ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿ ಕೊನೆಗೆ ತಲೆ ಕಳ್ಕೊಳ್ಬೇಕಾದಂತಹ ಪ್ರಸಂಗ ಬಂದು ಹೋಯ್ತು ಅವನಿಗೆ. ನಾಸ್ತಿ ಯಜ್ಞ ಸಮೋರಿಪುಹು ಅಂತ ವಿಶ್ವರೂಪಾಚಾರ್ಯರು ಇಷ್ಟು ಹೇಳಿದರು. ಹೇಳಿಯೂ ಹಾಗಿದ್ದರೂ ನಿಮ್ಮಂಥ ಹಿರಿಯರು, ನಮ್ಮ ವಂಶದ ಶ್ರೇಷ್ಠರು, ನೀವೆಲ್ಲ ಪೌರೋಹಿತ್ಯಕ್ಕೆ ಕೇಳ್ತಾ ಇದ್ದೀರಿ ಅಂತ ಆದಮೇಲೆ ನಾನು ಆಗುವುದಿಲ್ಲ ಅಂತ ಹೇಳುವುದು ಹೇಗೆ? ಸರಿ, ಪೌರೋಹಿತ್ಯಕ್ಕೆ ಬರ್ತೇನೆ ಅಂತ ಬರ್ತಾರೆ. ಬಂದು ಮಾಡಿದ ಅನರ್ಥ ಏನು? ದೇವತೆಗಳಿಗೆ ಆಹುತಿ ಕೊಡುವುದು, ಮಧ್ಯದಲ್ಲಿ ನಮ್ಮ ಸಂಬಂಧಿಕರು ಅಂತ ಆತನ ತಾಯಿಯ ಕಡೆಯಿಂದ ಅಸುರರು ಅವನಿಗೆ ಸಂಬಂಧಿಕರಾಗಬೇಕು. ಹಾಗಾಗಿ ಅಸುರರಿಗೂ ಒಂದು ಆಹುತಿ ಕೊಡು. ಇಲ್ಲಿ ಇಂದ್ರಾಯ ಸ್ವಾಹ ಅಂತ ಕೊಡುವುದು, ಆ ಕಡೆಯಿಂದ ನಮುಚಯೇ ಸ್ವಾಹ ಅಂತ ನಮುಚಿಗೂ ಒಂದು ಆಹುತಿ ಕೊಡುವುದು. ಈ ತಾನು ಮಾಡುವ ಪೌರೋಹಿತ್ಯ ವಿಧಾನದಲ್ಲಿ ದೇವತೆಗಳಿಗೆ ಶಕ್ತಿ ತುಂಬಿಸುವುದರ ಜೊತೆಗೆ ಅಸುರರಿಗೂ ಶಕ್ತಿ ತುಂಬಿಸುವ ಕೆಲಸವನ್ನು ಈ ವಿಶ್ವರೂಪ ಮಾಡುವುದಕ್ಕೆ ಶುರು ಮಾಡಿದೆ. ಯಾಕಂದರೆ ವಿಶ್ವರೂಪನಲ್ಲಿ 3 ವ್ಯಕ್ತಿತ್ವ ಇತ್ತು. ಅವನಿಗೆ ತಸ್ಯೈತೆ ವಿಶ್ವರೂಪಸ್ಯ, ಅವನಿಗೆ 3 ತಲೆ ಇತ್ತು. ಏನು? ಸೋಮಪೀಠಂ, ಸುರಾಪೀಠಂ, ಅನ್ನಾದಂ ಇತಿ ಶುಶ್ರುಮ. 3 ತಲೆ ಯಾವುದು ಅಂದರೆ ಆಗ ಹೇಳಿದೆ ಋಗ್ಯಜು ಸಾಮಗಳನ್ನು ಉಚ್ಚರಿಸುವ ತಲೆ ಅಂತ. ಆದರೆ ಇನ್ನೊಂದು ಮುಖ ಇತ್ತು ಅವನಿಗೆ. ಏನಂದರೆ ಒಂದು ತಲೆಯಲ್ಲಿ ಸೋಮಪಾನ ಮಾಡ್ತಾ ಇದ್ದ, ಒಂದು ತಲೆಯಲ್ಲಿ ಸುರಾಪಾನ ಮಾಡ್ತಾ ಇದ್ದ, ಇನ್ನೊಂದು ತಲೆಯಲ್ಲಿ ಅನ್ನವನ್ನು ತಿಂತಾ ಇದ್ದ. ಇಲ್ಲಿ ಅನ್ನ ಅನ್ನೋದು ಮನುಷ್ಯರ ಅನ್ನ, ಸುರ ಅನ್ನೋದು ದೈತ್ಯರಿಗೆ ಸಂಬಂಧಪಟ್ಟ ಆಹಾರ, ಅಮೃತ ಅಥವಾ ಸೋಮರಸ ಅನ್ನೋದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಒಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ. ಇವನಿಗೆ 3 ಮುಖ ಇತ್ತು. ಸೋಮಪಾನ ಮಾಡುವ ತಲೆ ಒಂದಿತ್ತು, ಸುರಾಪಾನ ಮಾಡುವ ತಲೆ ಒಂದಿತ್ತು, ಅಂದರೆ ತಾಮಸ ತಲೆಯೂ ಇತ್ತು ಅಂತ ಅರ್ಥ. ಅನ್ನವನ್ನು ತಿನ್ನುವ ತಲೆಯೂ ಇತ್ತು, ಅಂದರೆ ರಾಜಸವೂ ಇತ್ತು ಅಂತ. ಈಗ ಸಾತ್ವಿಕ, ರಾಜಸ, ತಾಮಸವೆಂಬ 3 ಗುಣಗಳಿಂದ ತುಂಬಿರತಕ್ಕಂಥವ ಈತ. ಆದ್ದರಿಂದ ತಾನು ಸಾತ್ವಿಕವಾಗಿ ದೇವತೆಗಳಿಗೆ ಆಹುತಿ ಕೊಡ್ತಾ ಇದ್ದ ಹಾಗೆ ತಾಮಸವಾಗಿ ಅಸುರರಿಗೂ ಕೂಡ ಆಹುತಿ ಕೊಡ್ತಾ ಇದ್ದ, ಜೊತೆಗೆ ಮನುಷ್ಯರಿಗೂ ಬಲಿ ಕೊಡ್ತಿದ್ದ. ಹೀಗೆ ಮಾಡಿ ತಾನು ದೇವತೆಗಳ ಪುರೋಹಿತರಾಗಿದ್ದೂ ಕೂಡ ದೇವತೆಗಳ ಶತ್ರುಗಳಿಗೆ ಬಲವನ್ನು ತುಂಬುವ ಕೆಲಸವನ್ನು ಈತ ಮಾಡ್ತಾ ಇದ್ದಾನೆ ಅನ್ನುವ ವಿಷಯ ದೇವೇಂದ್ರನಿಗೆ ಸೂರ್ಯಚಂದ್ರರ ಮೂಲಕ ಸಿಕ್ಕುತ್ತಾಯಿತು. ಈ ಸೂರ್ಯಚಂದ್ರರು ಎಲ್ಲ ಕಡೆ ನೋಡ್ತಾ ಇರುವವರು, ಅವರು ಸರ್ವಸಾಕ್ಷಿಗಳು. ಅವರಿಗೆ ಗೊತ್ತಾಗದೇ ಇದ್ದದ್ದೇನು ಅಂದರೆ ಬೃಹಸ್ಪತ್ಯಾಚಾರ್ಯ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಬೃಹಸ್ಪತ್ಯಾಚಾರ್ಯರು ಸೂರ್ಯಚಂದ್ರನಿಗಿಂತ ಮೇಲಿನವರು. ಸೂರ್ಯಚಂದ್ರರು 12ನೇ ಕಕ್ಷೆಯಲ್ಲಿ ಬರುವವರು, ಬೃಹಸ್ಪತ್ಯಾಚಾರ್ಯರು 10ನೇ ಕಕ್ಷೆಯಲ್ಲಿ ಬರುವವರು. ಅಂತಹ ಬೃಹಸ್ಪತಿಯ ಬಗ್ಗೆ ಗೊತ್ತಾಗಲಿಲ್ಲ. ಕೆಲವು ಸಲ ಈ ಸೂರ್ಯಚಂದ್ರರು ಎಲ್ಲವನ್ನೂ ನೋಡುವವರು ಕೆಲವರು ಇರ್ತಾರೆ, ಅವರಿಗೆ ಅಕ್ಕಪಕ್ಕದ ಮನೆ ಅದು ಇದು ಎಲ್ಲ ಗೊತ್ತಾಗ್ತದೆ, ಆದರೆ ತಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಕೆಲವು ಸಲ. ಈ ಸೂರ್ಯನಿಗೂ ಕೂಡ ಹೀಗೆ ಆಗಿತ್ತು. ಅವನಿಗೆ ಎಲ್ಲ ಕಡೆ ಗೊತ್ತಾಗುತ್ತೆ, ಅವನ ಮನೆಯಲ್ಲಿ ಅವನ ಹೆಂಡತಿಯೇ ವ್ಯತ್ಯಾಸ ಆಗಿ ಹೋದದ್ದು ಗೊತ್ತಾಗಿರಲಿಲ್ಲ ಅವನಿಗೆ. ಎಷ್ಟು ಭಯಾನಕ ಪ್ರಸಂಗ ಅಂದರೆ ಅವನ ಹೆಂಡತಿಯೇ ಪಲ್ಲಟ ಆಗಿ ಹೋಗಿತ್ತು. ಅವನಿಗೆ ಸಂಜ್ಞಾ ಅಂತ ಪತ್ನಿ ಇದ್ಲು, ಇದ್ದಕ್ಕಿದ್ದಾಗೆ ಸಂಜ್ಞೆ ತವರು ಮನೆಗೆ ಓಡಿ ಹೋಗ್ತಾಳೆ. ಇಲ್ಲಿ ಒಬ್ಬಳು ಛಾಯೆ ಅಂತ, ಆ ಸಂಜ್ಞೆಯ ಪ್ರತಿಛಾಯೆ ಒಬ್ಬಳು ಇರ್ತಾಳೆ. ಇದು ನನ್ನ ಹೆಂಡತಿ ಅಲ್ಲ ಅಂತಲೂ ಅವನಿಗೆ ಗೊತ್ತಾಗಲಿಲ್ಲ. ಆಗ 2ನೇ ಹೆಂಡತಿಯಲ್ಲಿ ಒಂದು 3 ಜನ ಮಕ್ಕಳಾದ ಮೇಲೆ ಯಾವುದೋ ಒಂದು ಪ್ರಸಂಗ ವಿಶೇಷದಲ್ಲಿ ಯಾವುದೋ ನನ್ನ ಹೆಂಡತಿ ಎಡವಟ್ಟಾಗಿ ಹೋಗಿದೆ ಅಲ್ವಾ ಅಂತ ಆಮೇಲೆ ಗೊತ್ತಾಯಿತು ಸೂರ್ಯನಿಗೆ. ಹೀಗೆ ಎಲ್ಲವನ್ನೂ ತಿಳಿಯುವವರು ಕೂಡ ಕೆಲವು ಸಲ ತಮ್ಮ ಮನೆಯ ಬಗ್ಗೆ ತುಂಬ ಉದಾಸೀನ ಇರ್ತಾರೆ. ಅಂತಹ ಈ ಸೂರ್ಯಚಂದ್ರರು ಇವ ಹೋಮ ಮಾಡುವಾಗ ಏನೋ ಎಡವಟ್ಟು ಮಾಡ್ತಾ ಇದ್ದಾನೆ ಅನ್ನುವುದನ್ನು ಬಂದು ಇಂದ್ರನಿಗೆ ತಿಳಿಸಿತು. ಇಂದ್ರ ಆ ಕ್ಷಣದಲ್ಲಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೊರಟ. ಸಿಟ್ಟು, ಯಾಗ ಮಾಡ್ತಾ ಇದ್ದಾನೆ ಅಲ್ಲಿ ವಿಶ್ವರೂಪ. ಈ ಇಂದ್ರ ಅಲ್ಲಿ ಬರುವುದಕ್ಕೂ ವಿಶ್ವರೂಪಾಚಾರ್ಯ ದೈತ್ಯರಿಗೆ ಆಹುತಿ ಕೊಡುವುದಕ್ಕೂ ಸಮ ಆಯಿತು. ಸಿಟ್ಟು ನೆತ್ತಿಗೇರಿತು ಇಂದ್ರನಿಗೆ. ದೊಡ್ಡ ದೇವತೆಯಾದರೂ ಸಿಟ್ಟು ಗೆದ್ದವ ಅಲ್ಲವ. ಸಿಟ್ಟು, ಕತ್ತಿ ಹಿಡ್ಕೊಂಡು ಅವನ ತಲೆಯನ್ನು ಅಲ್ಲೇ ಕತ್ತರಿಸಿಬಿಟ್ಟ. ಯಜ್ಞ ಮಾಡ್ತಾ ಇದ್ದಂತಹ ವಿಶ್ವರೂಪನ 3 ತಲೆಯೂ ಕೂಡ ನೆಲಕ್ಕೆ ಉರುಳಿತು. ಇಷ್ಟೇ ನಡೆದ ಘಟನೆ. ಅಷ್ಟರಲ್ಲಿ ತಂದೆಗೆ ವಿಷಯ ಗೊತ್ತಾಯಿತು. ನನ್ನ ಮಗನನ್ನು ಒತ್ತಾಯ ಮಾಡಿ ಬೇಡ ಬೇಡ ಅಂತ ಅವ ಹೇಳಿದರೂ ಕೇಳದೆ ಪೌರೋಹಿತ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ.
ಪುರೋಹಿತನಾಗಿ ಅವ ಕೆಲಸ ಮಾಡ್ತಾ ಇದ್ದರೆ ತಲೆ ಕತ್ತರಿಸುವ ಕೆಲಸ ಮಾಡಿದ್ದಾರೆ ಈ ದೇವತೆಗಳು. ವಿಶ್ವಕರ್ಮನಿಗೆ ತ್ವಷ್ಟೃ ಪ್ರಜಾಪತಿಗೆ ಯದ್ವಾ ತದ್ವಾ ಸಿಟ್ಟು ಬಂತು. ಇಂದ್ರ ನನ್ನ ಮಗನನ್ನು ತಲೆ ಕತ್ತರಿಸಿದ್ದಾನೆ, ಅದು ಕೂಡ ಬ್ರಾಹ್ಮಣರಾದ ನಮ್ಮ ತಲೆ ಕತ್ತರಿಸಿದ್ದಾನೆ ಅಂದರೆ ಬ್ರಹ್ಮ ಹತ್ಯೆ ಮಾಡಿದ್ದಾನೆ, ಆದ್ದರಿಂದ ಇಂದ್ರನನ್ನು ಸಾಯಿಸುವ ಮಗನನ್ನು ಪಡಿಬೇಕು ಅಂತ ಅಲ್ಲಿ ತ್ವಷ್ಟೃ ಪ್ರಜಾಪತಿ ಮನೆಯಲ್ಲಿ ಒಂದು ಯಾಗ ಮಾಡಿದ. ಯಾಗ ಮಾಡಿ ಇಂದ್ರ ಶತ್ರೋ ವಿವರ್ಧಸ್ವ ಸ್ವಾಹ ಅಂತ ಒಂದು ಆಹುತಿ ಕೊಟ್ಟ. ಇಂದ್ರನನ್ನು ಕೊಲ್ಲುವ ಮಗನೇ ಎದ್ದು ಬಾ ಅಂತ ಒಂದು ಆಹುತಿ ಕೊಟ್ಟ. ಆಹುತಿ ಕೊಡುವಾಗ ಸ್ವಲ್ಪ ಮಂತ್ರ ತಪ್ಪಾಯಿತು ಅವನಿಗೆ. ಅದು ಇಂದ್ರ ಶತ್ರೋ ವಿವರ್ಧಸ್ವ ಸ್ವಾಹ ಅಂತ ಅದು ಉದಾತ್ತ ಅನುದಾತ್ತಗಳು ಸ್ವಲ್ಪ ಸರಿ ಹೇಳಬೇಕಿತ್ತು. ಇವ ಇಂದ್ರ ಶತ್ರೋ ಅಲ್ಲಿಲ್ಲವ, ಇಂದ್ರ ಶತ್ರೋ ಅಂತ ಒಂದು ಸ್ವರ ಸ್ವಲ್ಪ ವ್ಯತ್ಯಾಸ ಆಯಿತು. ಇಂದ್ರ ಶತ್ರು ಅಂತ ಅದನ್ನು ಪೂರ್ವಾಂತ ಸ್ವರಿತೇ ಬಹುವ್ರೀಹಿ ಆಗಬೇಕಾದ್ರೆ ಪೂರ್ವಾಂತ ಸ್ವರಿತ ಸ್ವರದಲ್ಲಿ ಹೇಳಬೇಕಿತ್ತು. ಅವ ಅನುದಾತ್ತ ಮಾಡಿ ಹಾಕಿದ. ಸ್ವರಿತ ಹೇಳಿದರೆ ಏನು ಅರ್ಥ ಆಗ್ತಾ ಇತ್ತು? ಇಂದ್ರನ ಶತ್ರು ಅಂದರೆ ಶತ್ರು ಅಂದರೆ ಶಾತಯಿತ, ಕೊಲ್ಲುವವ ಅಂತ ಅರ್ಥ. ಇಂದ್ರನನ್ನು ಕೊಲ್ಲುವವ ಅನ್ನೋ ಅರ್ಥದ ಮಂತ್ರ ಹೇಳಬೇಕಿತ್ತು. ಆದರೆ ಇವೇನು ಮಾಡಿದ? ಇಂದ್ರ ಶತ್ರು ಅಂತ ಅದನ್ನು ಬಹುವ್ರೀಹಿ ಆಯಿತು. ಇಂದ್ರ ಏವ ಶತ್ರು ಯಸ್ಯ ಸಹ ಇಂದ್ರಶತ್ರು. ಇವನಿಗೆ ನಿಜವಾಗಿ ಬಹುವ್ರೀಹಿ ಅಲ್ಲ, ತತ್ಪುರುಷ ಸಮಾಸ ಬೇಕಿತ್ತು. ಇಂದ್ರನ ಶತ್ರು ಅಂತ ಅರ್ಥ ಬೇಕಿತ್ತು. ಆದರೆ ಇಂದ್ರನೇ ಶತ್ರುವಾಗಿ ಉಳ್ಳವ, ಶತ್ರು ಅಂದರೆ ನಾಶಕ, ಇಂದ್ರನೇ ನಾಶಕನಾಗಿ ಉಳ್ಳವ ಎದ್ದು ಬಾ ಅನ್ನುವ ರೀತಿಯ ಮಂತ್ರ ಸ್ವಲ್ಪ ಎಡವಟ್ಟಾಯಿತು. ಈ ಜಾಸ್ತಿ ಪೌರೋಹಿತ್ಯ ಮಾಡಿದರೂ ಕೂಡ ಇದೇ ಸಮಸ್ಯೆ, ಮಂತ್ರ ಕೆಲವು ಸಲ ಎಡವಟ್ಟಾಗುತ್ತೆ. ಹೊಸದಾಗಿ ಅಪರೂಪಕ್ಕೆ ಪೌರೋಹಿತ್ಯ ಮಾಡುವಾಗ ಜಾಗೃತೆಯಾಗಿ ಪೂರ್ವಾವಲೋಕನ ಮಾಡ್ಕೊಂಡು ಬರ್ತಾರೆ. ಈ ಮಾಡಿ ಮಾಡಿ ಅಭ್ಯಾಸ ಆದರೆ ತಪ್ಪಾಗಿಯೇ ಬಾಯಲ್ಲಿ ಬರುತ್ತೆ. ಇಲ್ಲಿ ಒಂದು ಸ್ವರ ವ್ಯತ್ಯಾಸವಾದ ಕಾರಣದಿಂದ ಯಥೇಂದ್ರ ಶತ್ರು ಸ್ವರತೋಪರಾಧಾತ್, ಸ್ವರದಲ್ಲಿ ಆದ ಅಪರಾಧದಿಂದ ಇಂದ್ರನ ಶತ್ರು ಹುಟ್ಟಲಿಲ್ಲ, ಇಂದ್ರನೇ ಶತ್ರುವಾಗಿ ಉಳ್ಳವ ಹುಟ್ಟಿದ. ಇಂದ್ರನಿಂದ ಸಾಯಬೇಕಾದ ಮಗ ಹುಟ್ಟಿದ. ಆದರೆ ಅಸಾಮಾನ್ಯನಾದ ಮಗ ವೃತ್ರ ಅನ್ನುವ ಹೆಸರಿನಲ್ಲಿ ಆತ ಬೆಳೆದ. ಆತ ಅದ್ಭುತವಾದ ಜ್ಞಾನಿ, ವಿಶಿಷ್ಟವಾದ ಭಗವದ್ಭಕ್ತ, ಭಗವಂತನ ಪರಮ ಭಕ್ತ, ದೊಡ್ಡ ಜ್ಞಾನಿ. ಅದರ ಜೊತೆಗೆ ಅಪ್ಪನ ಹತ್ರ ಕೈ ಮುಗಿದು ಕೇಳಿದ, ನಾನು ಮಾಡಬೇಕಾದ ಕೆಲಸ ಏನು ಅಂತ ಹೇಳ್ರಿ, ಇಂದ್ರನನ್ನು ಕೊಂದು ಬಾ ಅಂತ ಈ ಅಪ್ಪ ಹೇಳಿದ. ಅಷ್ಟು ಹೇಳಿದ್ದೇ ತಡ ಈತ ಕೈಯಲ್ಲಿ ನಾನಾ ರೀತಿಯ ಅಸ್ತ್ರಗಳನ್ನು ಹಿಡ್ಕೊಂಡು ಮುಂದೆ ಸಾಗಿದ. ಅವನ ಜೊತೆಗೆ ಸಮಗ್ರ ದೈತ್ಯ ಸಮುದಾಯವೂ ಕೂಡ ಸೇರಿಕೊಂಡಿತು. ಅವರೆಲ್ಲರ ಬಲದಿಂದ ವಿಶ್ವರೂಪಾಚಾರ್ಯನನ್ನು ಸಂಹಾರ ಮಾಡಿದ ಇಂದ್ರನನ್ನು ಮುಗಿಸಿಬಿಡಬೇಕು ಅಂತ ವೃತ್ರಾಸುರ ಹೊರಟ. ಇದಿಷ್ಟಕ್ಕೆ ಇವತ್ತು ಅನುಸಂಧಾನ ನಿಲ್ಲಿಸಿಕೊಳ್ಳೋಣ. ಇಲ್ಲಿ ಪ್ರಮುಖವಾದ ವಿಷಯವನ್ನು ನಾನು ಇವತ್ತು ಉಪನ್ಯಾಸದಲ್ಲಿ ಹೇಳಲಿಲ್ಲ. ಮುಖ್ಯವಾದ ವಿಷಯ ಏನು ಅಂದರೆ, ವಿಶ್ವರೂಪಾಚಾರ್ಯರು ಯಾವಾಗ ಪುರೋಹಿತರಾಗಿ ಬಂದವರು ಮೊದಲು ಮಾಡಿದ ಕೆಲಸ ಏನು ಅಂದರೆ ನಾರಾಯಣ ವರ್ಮವನ್ನು ಉಪದೇಶ ಮಾಡಿತ್ತು. ನಾರಾಯಣ ವರ್ಮದ ಬಗ್ಗೆ ನಾಳೆ ಹೇಳಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಹಾಗಾಗಿ ಅದು ಅತ್ಯಂತ ಅಪೇಕ್ಷಿತವಾಗಿರತಕ್ಕಂತಹ ಪುಣ್ಯಪ್ರದವಾದಂತಹ ವಿಷಯ. ಹಾಗಾಗಿ ನಾಳೆ ನಾರಾಯಣ ವರ್ಮದ ಒಂದು ಚಿಂತನೆಯನ್ನು ನಡೆಸಿ ವೃತ್ರಾಸುರನ ಅದ್ಭುತ ಪರಾಕ್ರಮ ಮತ್ತು ಆತನ ಹರಿಭಕ್ತಿಯ ಹಿನ್ನೆಲೆ ಏನು ಅನ್ನುವುದರ ವಿಷಯವನ್ನು ನಾಳೆಯೂ 5:45ರಿಂದ 6:45, 5:45ರಿಂದ 6:45 ತನಕ ನಾಳೆ ಸೇರಿದಾಗ ಉಳಿದ ವಿಷಯವನ್ನು ಗಮನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.